ಮುಂದೋಳ್ರದರಿಂದ ಸಾಲಿನ ಕಾಡೆ ಸಾಹಿತ್ಯೋತ್ಸವ. ಈ ಒಂದು ಕಾಡೆ ಸಾಹಿತ್ಯೋತ್ಸವದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಭಾಗದ ಖ್ಯಾತ ವಾಗ್ಮಿಗಳು, ಉಪನ್ಯಾಸಕರು, ಪ್ರಾಧ್ಯಾಪಕರು ಹಾಗೂ ವಿಶೇಷವಾಗಿ ಅವ್ರ ಮಾತುಗಳಂದ್ರೆ ವಿಶೇಷವಾಗಿ ಆ ರೀತಿ ಇರ್ತಾವ ಅಂತ ಒಂದು ವಾಗ್ಮಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದರೆ ಡಾಕ್ಟರ್ ಯಶವಂತ ಪಬ್ನರ್ ಸಾಹಿತಿಗಳು ಹಾಗೂ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ, ಇವರನ್ನು ಕೂಡ ಒಂದು ಸಂಘಟನೆ ಪರವಾಗಿ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಡಾಕ್ಟರ್ ಶಿವಾನಂದ ಸರ್ ಬಂದು ಸ್ವಾಗತ ತಳಗಿದ್ರೆ ಸರ್ ಅದಕ್ಕಾಗಿ. ಡಾಕ್ಟರ್ ಯಶವಂತ ಕೊಕ್ಕನವರ ಸಾಹಿತಿಗಳು, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರಕಾಶ್ ಕಾಡೆ ಸರ್ ಅವರು ಅವರ 83ನೇ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿರುವಂಥ ಕಾಡೆ ಸಾಹಿತ್ಯೋತ್ಸವ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಸಹಿತ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮುಧೋಳ ತಾಲೂಕಾ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಾಡೆ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ತಂದೆಯವರ ಒಂದು ಸ್ಮರಣಾರ್ಥ ಸಾಹಿತ್ಯ ಒಂದು ಹಬ್ಬವಾಗಿ ಆಚರಿಸಬೇಕಂತ ಹೇಳಿ ನಮ್ಮ ಕನಸಿನ ಕೂಸಾಗಿ ಅದು ಮುಧೋಳದಲ್ಲಿ ಸಾಕಾರಗೊಂಡಿರೋದು ನಮಗೆಲ್ಲ ಸಂತಸ ಮತ್ತು ಖುಷಿ ಕೊಡುವಂಥ ಸಂಗತಿ. 1943ರಂದು ನಮ್ಮ ತಂದೆಯವರು ಅಲ್ಲಿ ಜನಿಸಿದರು. ಅವರು ವೃತ್ತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಅವರು ಬಾದಾಮಿ ತಾಲೂಕು, ರೆಡ್ಡಿ ತಿಮ್ಮಾಪುರ, ಹದಿಗೇರಿ ಮತ್ತು ಮುಂದೂರು ತಾಲೂಕಿನ ತಾಲೂಕು ಭಾಗದಲ್ಲಿ ಹಾಗೂ ಮುಧೋಳ ತಾಲೂಕಿನ ಬದ್ದೂರು, ಬಂಡೂರು, ದುನ್ನೂರು ಈ 7 ಊರುಗಳಲ್ಲಿ ಸಹಿತ ಅವರು ನಿವೃತ್ತಿ ಆದಾಗ ಅವರು ಮುಧೋಳದಲ್ಲಿ ನಿವೃತ್ತಿ ಆದರು. ಹೀಗಾಗಿ ಮುಧೋಳದಲ್ಲಿ ಮನೆಯನ್ನು ಕಟ್ಟಿ ಇಲ್ಲಿ ನೆಲೆಸಿದ್ರು ಅಂತ ಕಾರಣಕ್ಕಾಗಿ ನಮ್ಗೆ ತಂದೆಯವರಿಗೆ 5 ಜನ ಮಕ್ಕಳು. ನಾವು ಅಶೋಕ್ ಕಾಡೆ ಅವರು, ನಮ್ಮಣ್ಣ ಅಶೋಕ್ ಜಿ ಕಾಡೆ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಆಡಿಟ್ ಆಫೀಸರ್ ಆಗಿ ಕಳೆದ 2 ವರ್ಷಗಳ ಹಿಂದೆ ಅವರು ನಿವೃತ್ತರಾದರು. ನಾನು ಪ್ರಕಾಶ್ ಕಾಡೆ
ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಕಳೆದ ಜೂನ್ 30ರಂದು ನಾನು ಸಹಿತ ನಿವೃತ್ತನಾದೆ. ನಮ್ಮ ಲಕ್ಷ್ಮೀಬಾಯಿ ನಮ್ಮ ತಂಗಿ ಇಲ್ಲಿ ಲಕ್ಷ್ಮೀಬಾಯಿ ಅವರು ನಮ್ಮ ಜಿ.ಪಿ. ಕಾಳೆಯವರ ಹಿರಿಯ ಮಗಳು. ಎರಡನೇ ಮಗಳು ಸುಧಾ ಅವರು ಇಲ್ಲಿ ಬಂದಿದ್ದಾರೆ. 5ನೇ ಮಗುವಾಗಿ ನಮ್ಮ ಬಾಪು ಗಣಪತಿ ಕಾಳೆ 5 ಜನ ನಾವು ಮಕ್ಕಳು. ಇಲ್ಲಿ ನಮ್ಮ ವೈದ್ಯರು ಭಾಳ ಮುಖ್ಯವಾಗಿ ಇಲ್ಲಿ ನಮ್ಮ ತಾಯಿಯವರು ಸಹಿತ ಇಲ್ಲಿ ಆಗಮಿಸಿದ್ದಾರೆ. ಗಂಗೂಬಾಯಿ ಗಣಪತಿ ಕಾಳೆ ಅವರು ಗಂಗೂಬಾಯಿ ಗಣಪತಿ ಕಾಳೆ ಅವ್ರಿಗೆ ಸಹಿತ ಈಗ 80 ವರ್ಷಗಳಾಗಿವೆ ತುಂಬಿವೆ. ನಮ್ಮ ಸೊಸೆ ಬಂದಿದ್ದಾರೆ, ದಿವ್ಯಾ ಬಂದಿದ್ದಾರೆ. ಇನ್ನೊಬ್ಬರು ಸೊಸೆ ಶೈಲಾ ಅವರು ಈಗ ನಮ್ಮ ಪಪ್ಪನ ಪತ್ನಿ ಅವರು ಬಂದಿದ್ದಾರೆ. ಹಿರಿಯರು ಕುಟುಂಬದಿಂದ ಬರ್ತಾ ಇದ್ದಾರೆ, ದಾರಿಯಲ್ಲಿದ್ದಾರೆ. ಅವರೆಲ್ಲರೂ ಸಹಿತ ನಮಗೆ ನೀವೆಲ್ಲ ನಮ್ಮ ಕುಟುಂಬನ ಕುಲ್ಸ ಸಾಹೇಬ್ರಂಕ ಲೋಕಾಪುರದಲ್ಲಿ ನಾವಿದ್ದಾಗ ನಮ್ಮ ಸಚಿನ್ ನಮ್ಮ ಹಳೆಯ ಬಂದಾರ. ಅವ್ರನ್ನ ಸಣ್ಣವರು ಅವರು ನಮ್ಮ ತಂಗಿ ಹೆರಿಗೆ ಆಗುವಂಥ ಸಂದರ್ಭದೊಳಗೆ ಡಾಕ್ಟರ್ ಸಾಹೇಬ್ರ ಅಲ್ಲಿ ಲೋಕಾಪುರಕ್ಕೆ ಸಾಹೇಬ್ರು. ಹಾಗೆ ನಮ್ಮ ಕುಟುಂಬಕ್ಕೆ ಹೊಸರ ಸಾಹೇಬರು, ಮಲ್ಲಪ್ಪನ ಸಾಹೇಬರು, ದಿವಾನ್ ಸಾಹೇಬರು ಎಲ್ಲ ನಮ್ಮ ದೇಸಾಯ ಧನ್ಯರು ಇಡೀ ಒಂದು ಹುಣಸಿಕಟ್ಟವರು ಒಟ್ಟು ಒಂದು ಫ್ಯಾಮಿಲಿ ಇದ್ದಾಗಿತ್ತು ನಮ್ಮ ಅಂತ. ಅವರು ನಡೆದಾಡುವ ಜಾನಪದವಾಗಿದ್ದರು. ಅವರು ಹಳ್ಳಿ ಸುತ್ತಾಡಿ ವಿಶ್ವಕಲ್ಲಿನ ಪದಗಳನ್ನು, ರಿವಾಯಿತಿ ಪದಗಳನ್ನು, ಹಂತಿ ಪದಗಳನ್ನು, ಡೊಳ್ಳಿನ ಪದಗಳನ್ನು ಸಂಗ್ರಹ ಮಾಡಿದ್ರು. 1973 ಒಳಗನ ಮೈಸೂರು ವಿಶ್ವವಿದ್ಯಾಲಯ ಅದನ್ನು ಕಾಡು ಹೂಗಳ ಹೆಸರಲ್ಲಿ ಪ್ರಕಟ ಮಾಡಿತು. ಮುಂದೆ ವಿಶ್ವವಿದ್ಯಾಲಯಕ್ಕೆ ಪಠ್ಯ ಹಾಕೋಂತ ನಿರಂತರವಾಗಿ ಅವರು ಜಾನಪದ ಸಂಗ್ರಹ ಕಾರ್ಯದ ಜೊತೆನೆ ಸ್ವತಃ ಅವರ ಬದುಕೆ ಜಾನಪದ ಕೃತಿಯನ್ನು ಸಹಿತ ಅವರು ಬರೆದರಂತ. ಹೀಗಾಗಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಜನಪದ ಸಾಹಿತ್ಯ ಸಂಗ್ರಹ ಮಾಡಿದ್ದು. ವೃತ್ತಿಯಲ್ಲಿ ಸಹಿತ ಅತ್ಯಂತ ಪ್ರಾಮಾಣಿಕರು ನಮ್ಮ ತಂದೆಯವರು. ರೈತರು ಅವರು ಕೆಲಸ ಮಾಡಿಕೊಟ್ಟಾಗ ಅವರು ರೈತರು ಕೆಲಸ ಮಾಡಿಕೊಟ್ರೆ ಅವರು ದುಡ್ಡು ಕೊಡೋಕೆ ಅವ್ರು ತೊಗೊಂತಿದ್ದಿಲ್ಲ. ಅದು ಇಷ್ಟು ಪ್ರಾಮಾಣಿಕ ಮನುಷ್ಯ ಅಂತ ಅವ್ರು ಏನು ಮಾಡೋರು ಅಂದ್ರೆ ನಮ್ಮ ಗೊತ್ತಿಲ್ಲ ಮನೆಗೆ ತಂದೆ ಗೋಧಿ ಚೀಲ ಇಳಿಸೋಬಾರ ಅವರ ಅಪ್ಪರ ರೊಕ್ಕ ತೊಗೊಳಿದ್ರಿ ಗೋಧಿ ಚೀಲ ಇಳಿಸುವಂತೆ. ಆ ಗೋಧಿ ಅವರು ಏನು ಮಾಡೋರಂದ್ರೆ ಆ ಹೊತ್ತಿಗೆ ಲೋಕಾಪುರ ಸಿಮೆಂಟ್ ಫ್ಯಾಕ್ಟ್ರಿ ಬಂದಾಗಿತ್ತು. ಕಾರ್ಮಿಕ ಇರ್ತದೆ. ಆ ಕಾರ್ಮಿಕರಿಗೆ ಕರೆದ ಅವರಿಗೆ ಒಂದು 20% ಹಾಕೋದು ಇರೋ ನೀವು ಇದು ಉಳಿದ್ರಂತೆ. ತಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಈ ಚಲ ಯೂಸ್ ಮಾಡ್ತಿದ್ದಿಲ್ಲ. ತಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅಲ್ಲಿ ಸುತ್ತಮುತ್ತಿರುವಂತಹ ಅಗತ್ಯದವರಿಗೆ ಕೊಡ್ತಾ ಇದ್ರು. ಒಂದು ತಂದೆಯವರ ಆ ಗುಣ ಇತ್ತು. ಅಂತಹ ಗುಣನ ನಮ್ಮ ಸೋದರ ಅಶೋಕ್ ಕಾಳೆಯವರು ನಮಗೆ ಪಡೆದಿದ್ದಾರಂತ. ಹೀಗಾಗಿ ತಂದೆಯವ್ರನ್ನ ಜಾನಪದ ಆಸಕ್ತಿ ನೋಡಿ ಪ್ರತಿ ವರ್ಷ ನಾವು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡೋರು. ಅವ್ರ ಹೆಸರಿನ ಒಂದು ಪ್ರಶಸ್ತಿ ಪಡೆದ ಅಂತೇಳಿ ಕಳೆದ ಬಾರಿ ನಾವು ಡಾಕ್ಟರ್ ರಾಮು ಮೂಲಿಗೆ ಅವರು ಕೊಟ್ಟಿದ್ದು. ಧಾರವಾಡದ ಡಾಕ್ಟರ್ ರಾಮು ಮೂಲಿ ಅವರು ಭಾಳ ಒಳ್ಳೆಯ ಜಾನಪದದಲ್ಲಿ ಕೆಲಸ ಮಾಡಿದವರು. ಈ ಸಲ ಯಾರನ್ನ ಆಯ್ಕೆ ಮಾಡಬೇಕಂದಾಗ ನಾವೆಲ್ಲ ಚರ್ಚೆ ಮಾಡಿದಾಗ ಕುಟುಂಬ ವರ್ಗದವರು ಮತ್ತು ಸ್ನೇಹಿತರು, ಬಳಗ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಲ್ಲರೂ ನಾವು ಚರ್ಚೆ ಮಾಡಿದಾಗ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಅವರಿಗೆ ಬಿನ್ನಾಳದಿಂದ ಅವರು ಆಗಮಿಸಿದ್ದಾರೆ ಅನ್ನುವಂಥದ್ದು. ಕೊಪ್ಪಳ ಜಿಲ್ಲೆಯ ಅವರು ಶಿಕ್ಷಕರು, ಜಾನಪದ ತಜ್ಞರು, ಅಂತಾರಾಷ್ಟ್ರೀಯ ಜಾನಪದ ಗಾಯಕರು, ಕರ್ನಾಟಕ ಜಾನಪದ ಅಕಾಡೆಮಿಯ ಕನ್ನಡ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜೊತೆಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು, ನಡೆದಾಡುವ ಜಾನಪದ ಅವರು ಜಾನಪದ ಕೃತಿಗೆ ಅನೇಕ ಕೃತಿಗಳನ್ನು ಅವು ದಾಖಲಾದ ಕೃತಿಗಳು ಅವರು ಜಾನಪದ ಸಾಹಿತ್ಯದಲ್ಲಿ ಬಂದಿರುತ್ತದೆ. ಜನಪದ ಜನಮನದ ಪದ ಸಲಹಾ ನೀಡುವುದು ಮನಸ್ಸಿಗೆ ಮುದ. ಪಿತೃದೇವೋಭವ ಎಂಬಂತೆ ತಮ್ಮ ತಂದೆಯವರಾದ ಜಿ.ಬಿ. ಕಾಳೆಯವರ ಕುರಿತು ಅವರ ಜೀವನವೇ ಜಾನಪದಕ್ಕಾಗಿ ಮುಡಿಪಾಗಿತ್ತು ಎಂದು ಅವರ ಜೀವನ ಸಾಧನೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಡಾಕ್ಟರ್ ಪ್ರಕಾಶ್ ದ ಖಾಡೆ, ಸದಸ್ಯರು, ಜಿಲ್ಲಾ ಕನ್ನಡ ಜಾಗೃತ ಸಮಿತಿ, ಕರ್ನಾಟಕ ಸರ್ಕಾರ, ಇವರಿಗೆ ಧನ್ಯವಾದಗಳು. ಇದೀಗ ಹಸಿರೇ ಉಸಿರು ಎಂಬಂತೆ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿದ ಡಾಕ್ಟರ್ ಯಶವಂತ ಕೊಕ್ಕನವರ ಸಾಹಿತಿಗಳು, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ ಇವರು ತಮ್ಮ ನುಡಿಗಳನ್ನು ಹಂಚಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಅಕ್ಕಿ ಒಳಗಣ್ಣವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲೀಗನಾರು. ಅಕ್ಕಿ ಒಳಗಣ್ಣವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲೀಗನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಡಿ.ವಿ.ಜಿ ಅವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ನಮ್ಮ ಭಾಗದ ಹೆಮ್ಮೆಯ ಕವಿ ಮಹಾಕವಿ ರನ್ನನನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಇವತ್ತಿನ ಖಾಡೆ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಶೋಕ್ ಖಾಡೆ ಸರ್ ಅವರೇ, ಹಿರಿಯ ಸಾಹಿತಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಿದ್ದು ದಿವಾನ್ಜಿ ಸರ್ ಅವರೇ, ಸಾಹಿತ್ಯ ಪರಿಷತ್ತು ಅಂದರೆ ಏನು, ಅದನ್ನು ಯಾವ ರೀತಿ ಮುನ್ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥ ಆಶಯ ಭಾವವನ್ನು ಹೊತ್ತುಕೊಂಡು ಬಾಗಲಕೋಟೆ ಜಿಲ್ಲೆಯ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಶಿವಾನಂದ್ ಶನಿಕೇರಿ ಸರ್ ಅವರೇ, ಹಾಗೆ ಮುಧೋಳ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಪೂಜಾರಿ ಸರ್ ಅವರೇ, ವೇದಿಕೆಯ ಮೇಲೆ ಅಲಂಕೃತರಾಗಿರ್ತಕ್ಕಂಥ ಕೇವಲ ಕನ್ನಡ ನಾಡಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಚಿತ್ರಕಲೆಯಲ್ಲಿ ನಮ್ಮ ಸ್ಥಾನವನ್ನು ಕನ್ನಡದ ಗರಿಮೆಯನ್ನು ಎತ್ತರಿಸಿರ್ತಕ್ಕಂಥ ಬಸವರಾಜ್ ಗವಿಮಠ್ ಸರ್ ಅವರೇ, ಅದೇ ರೀತಿ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಇವತ್ತು ಖಾಡೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಜೀವನ್ ಸಾಬ್ ವಾಲಿಕಾರ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಖಾಡೆ ಸರ್ ಅವರ ಜೀವನ ಮತ್ತು ಅವರ ಬದುಕು ಬರಹವನ್ನು ಕುರಿತು ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ಚಂದ್ರಶೇಖರ್ ವಸ್ತ್ರ ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕಿರಣ್ ಬಳಗೋಳು ಸರ್ ಅವರೇ, ಕುಬ್ಸಲ್ ಸರ್ ಅವರೇ, ವಸ್ತ್ರ ಸರ್ ಅವರೇ, ಸುತಾರ್ ಸರ್ ಅವರೇ, ಕೋಟೆ ಮೇಡಮ್ ರವರೇ, ಅವರೇ ಇವರೇ ಎಲ್ಲರೂ ನಮ್ಮವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಉದ್ಘಾಟನೆ ಮತ್ತು ಅಧ್ಯಕ್ಷತೆ ಎರಡು ಬಹಳ ಜವಾಬ್ದಾರಿ ಇರ್ತಕ್ಕಂಥ ಘಟ್ಟಗಳು ಒಂದು ಕಾರ್ಯಕ್ರಮದಲ್ಲಿ. ಖಾಡೆ ಸರ್ ಅವರು ಸುಮಾರು 15 ದಿನಗಳ ಹಿಂದೆ ಸರ್ ತಂದೆಯವರ ಒಂದು ಕಾರ್ಯಕ್ರಮ ಮುಧೋಳದಲ್ಲಿ ನಡೀತದ, ಅದಕ್ಕೆ ತಾವು ಉದ್ಘಾಟನಕ್ಕಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಇಲ್ಲ ಸರ್, ಇನ್ನೂ ಆ ಮಟ್ಟಕ್ಕೆ ನಾವು ಬೆಳೆದಿಲ್ಲ, ಹಾಗಾಗಿ ದಯವಿಟ್ಟು ದೊಡ್ಡವರನ್ನ ಅದಕ್ಕೆ ಉದ್ಘಾಟಕರಾಗಿ ಮಾಡಿ ಅಂತ ಹೇಳಿದಾಗ ಇಲ್ಲ, ಈಗಾಗಲೇ ಎಲ್ಲರೂ ನಾವು ಉದ್ಘಾಟಕರಿಗೆ ಹಾಕೊಂಡು ಬಂದಿದ್ದೀವಿ, ಜಾನಪದದಲ್ಲಿ ತಾವು ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ, ದಯವಿಟ್ಟು ಈ ಸರಿ ಬರಬೇಕು ಅಂತ ಒಪ್ಪಿಕೊಂಡಾಗ ಅವರ ಕುಟುಂಬದ ಮೇಲಿದ್ದಂಥ ಅಭಿಮಾನಕ್ಕೆ ಕಟ್ಟು ಬಿದ್ದು ನಾನು ಇವತ್ತು ಬಹಳ ಸಂತೋಷದಿಂದ ಸಸಿಗೆ ನೀರೆರೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ. ಅದರ ಆಶಯಗಳು ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲವೂ ಯಶಸ್ವಿಯಾಗಿ ನೆರವೇರಲಿ ಅಂತ ನಿಮ್ಮ ಚಪ್ಪಾಳೆಯ ಮೂಲಕ ನಾನು ಅವರನ್ನು ಕೇಳಿಕೊಳ್ತೀನಿ. ಜಾನಪದಕ್ಕಾಗಿ ಬದುಕನ್ನು ಸವಿಸಿದವರು ನೋಡಿದ್ವಿ, ಅಥವಾ ಜಾನಪದಕ್ಕಾಗಿ ಜೀವನವನ್ನು ಮೀಸಲಿಟ್ಟವರು ನೋಡಿದ್ವಿ, ಆದರೆ ಬದುಕೇ ಜಾನಪದ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬದುಕಿದವರು ಜಿ.ಬಿ. ಖಾಡೆ ಸರ್ ಅವರು. ಬದುಕೇ ಜಾನಪದ ಅಂತ ಬದುಕುವುದಾದ್ರೆ ಮಣಿ ಮರಿಬೇಕು, ಮಕ್ಕಳ ಮರಿಬೇಕು, ಮಡದಿನ ಮರಿಬೇಕು. ಯಾಕಂದರೆ ಜಾನಪದ ಅಂತಕ್ಕಂಥದ್ದು ಕೇವಲ ಒಂದು ಶಾಖೆಯಲ್ಲಿ ಹುಟ್ಟತಕ್ಕಂಥದ್ದಲ್ಲ, ಅಥವಾ ಒಂದು ಆಯಾಮದಲ್ಲಿ ಬೆಳೀತಕ್ಕಂಥದ್ದಲ್ಲ. ಹೆಜ್ಜೆ ಹೆಜ್ಜೆಗೂ ಪ್ರತಿ ಕ್ಷಣಗಳಲ್ಲೂ ಪ್ರತಿ ಹಂತಗಳಲ್ಲಿ ತುಂಬಿಕೊಂಡಂಥ ಜಾನಪದವನ್ನು ಸಂಗ್ರಹ ಮಾಡೋದು, ಸಂಪಾದನೆ ಮಾಡೋದು, ಜೊತೆಗೆ ಪ್ರಕಟಣೆ ಮಾಡೋದು ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಕಾರ್ಯ. ಅವರು ಸಂಸಾರವನ್ನು ಬಿಡಲಿಲ್ಲ, ಮಕ್ಕಳನ್ನೂ ಬಿಡಲಿಲ್ಲ, ಮಡದಿಯನ್ನೂ ಬಿಡಲಿಲ್ಲ. ಅವರೆಲ್ಲರಿಗೂ ಯಾವ ರೀತಿ ನ್ಯಾಯ ಒದಗಿಸಬೇಕು ಆ ನ್ಯಾಯವನ್ನು ಒದಗಿಸ್ತಾ ಎಲ್ಲ ಜವಾಬ್ದಾರಿಗಳನ್ನು ನೀಗಿಸ್ತಾ ಕನ್ನಡದ ಜಾನಪದವನ್ನು ಕಟ್ಟಿಕೊಟ್ರಲ್ಲ, ಅದು ಅವರ ದೊಡ್ಡ ಸ್ಥಿತಿ ಮತ್ತು ಅವರು ಅದು ಹಿರಿತನ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ಶಿಲ್ಪಿ ಲಿಂಗಣ್ಣ, ಮಧುರಚಂಡ್ರು, ತುಲಾ ಸಾಹೇಬ್ ಇಂಥವರ ಸಾಲಿನಲ್ಲಿ ಖಾಡೆ ಅವರ ಹೆಸರು ನಿಲ್ಲಬೇಕಾಗಿತ್ತು. ಆದರೆ ನಾವು ಮೊನ್ನೆ ಫೋನ್ ಮಾಡಿದಾಗ ಸರ್ ಅಂದೆ, ಎಲ್ಲಿ ಕಾಡು ಹೂಗಳು ಅಂತಕ್ಕಂಥ ಒಂದು ಶೀರ್ಷಿಕೆ ಇದರ ಹಿಂದೆ ಹಾಕ್ತೋ ಏನೋ ಅಂತ.
ಒಂದು ವೇಳೆ ಅಖಂಡ ವಿಜಯಪುರ ಜಿಲ್ಲೆಯ ಡೊಳ್ಳಿನ ಹಾಡುಗಳು, ಅಖಂಡ ವಿಜಯಪುರ ಜಿಲ್ಲೆಯ ಸೋಮಾನಿ ಪದಗಳು, ಅಖಂಡ ವಿಜಯಪುರ ಜಿಲ್ಲೆಯ ರಿವಾಯತ್ ಪದಗಳು ಅಂತ ಈ ರೀತಿಯ ಶೀರ್ಷಿಕೆಗಳನ್ನಿಟ್ಟು ಒಂದು 5-6 ಪುಸ್ತಕಗಳನ್ನ ಅವರು ಪ್ರಕಟ ಮಾಡಿದರೆ ಅದು ಸೋರ್ಸಸ್, PhD ಮಾಡ್ತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಸೋರ್ಸಸ್ ಆಗೋದಾಗಿದೆ. ಕಾಡು ಹೂಗಳು ಅಂದಾಗ ನನಗೆ ಬಹಳ ಜನ ಕೇಳ್ಯಾರ ಅದೊಂದು ಕವನ ಸಂಕಲನ ಏನ್ರಿ ಅಂತ. ಯಾಕಂದ್ರೆ ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಹಾಗಾಗಿ ಒಂದು ಸಂಕೇತಾರ್ಥದ ವಿಷಯದಲ್ಲಿ ಅವರು ಕಾಡು ಹೂಗಳಂತಕ್ಕಂಥ ಪ್ರಾತಿನಿಧಿಕ ಹೆಸರನ್ನು ಇಟ್ಟು ಅದರ ಬದಲಿಗೆ ಮಾಡಿದರೆ ಒಂದು 5-6 ಪುಸ್ತಕಗಳಾಗ್ತಿತ್ತು. ಆ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಈ ಕೃತಿಯ ಮೌಲ್ಯ ಮತ್ತು ಮಹತ್ವವನ್ನು ಗುರುತಿಸಿ ಪ್ರಕಟಣೆ ಮಾಡ್ತದೆ ಅಂದರೆ ಅದು ಉತ್ತರ ಕರ್ನಾಟಕ ಮತ್ತು ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಜಾನಪದ ಸಂಗ್ರಹ ಮಾಡ್ತಕ್ಕಂಥ ದಕ್ಷಿಣ ಕರ್ನಾಟಕಕ್ಕೆ ಬಹಳಷ್ಟು ಜಾನಪದ ನಮ್ಮಷ್ಟಿಲ್ಲ. ದಕ್ಷಿಣ ಕರ್ನಾಟಕ ಸಾಹಿತ್ಯಿಕ ಶಕ್ತಿ ನಮ್ಮಷ್ಟಿಲ್ಲ. ಆದರೂ ಕೂಡ ಅವ್ರಿಗೆ ಇದ್ದು ಸಾಹಿತ್ಯವನ್ನು ಸಮೃದ್ಧ ಮಾಡೋದ್ರಲ್ಲಿ ಇದ್ದದ್ರನ್ನ ಒಂದು ಚೌಕಟ್ಟನ್ನು ಕೊಟ್ಟು ಅದನ್ನು ಮುಂಚೂಣಿಗೆ ತೆಗೆದುಕೊಂಡು ಬರೋದ್ರಲ್ಲಿ ಭಾಳ ಏನಪ್ಪ ಅಂದ್ರೆ ಎತ್ತಿದ ಕೈ. ಆದರೆ ನಾವು ಏನು ಮಾಡ್ತೀವಿ, ಎಲ್ಲೋ ಒಂದಿಷ್ಟು ನೆಗ್ಲೆಕ್ಟ್, ಎಲ್ಲೋ ಒಂದಿಷ್ಟು ಏನಪ್ಪ ತಾತ್ಸಾರ ಮನೋಭಾವದಿಂದ ನಾವೆಷ್ಟೋ ಸಾಹಿತ್ಯಿಕ ಅಂಶಗಳನ್ನ ಕಳ್ಕೊತಾ ಬಂದಿದ್ದೀವಿ. ಆದರೆ ಕಳಿಬಾರ್ದು, ನಮ್ಮ ಜಾನಪದ ಉಳಿಬೇಕು, ಮುಂದಿನ ಜನಾಂಗಕ್ಕೆ ಇದು ಬಾಳ ಬುದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಕಾಡೆ ಸರ್ ಅವರು ತಮ್ಮ ಬದುಕಿನುದ್ದಕ್ಕೂ ಕಾರ್ಯವನ್ನು ಮಾಡ್ತಾ ಬಂದರು. ಒಂದಲ್ಲ ಎರಡಲ್ಲ ಹಲವಾರು ರೀತಿಯ ಜಾನಪದ ಪ್ರಕಾರಗಳನ್ನ ಅವರಿಗೆ ನಾಡಿಗೆ ಕೊಡುಗೆಯಾಗಿ ನೀಡಿದರು. ಆ ಪ್ರಕಾರಗಳಲ್ಲಿ ಆಗಲೇ ಹೇಳಿದಾಗ ಬೀಸುವ ಹಾಡುಗಳು, ಆ ಪುಸ್ತಕದಲ್ಲಿ ಕಾಡು ಹೂಗಳಲ್ಲಿ ಆರಂಭದಲ್ಲಿ ಬೀಸುವ ಹಾಡುಗಳ ಬಗ್ಗೆ ಕೊಡ್ತಾರೆ. ಬೀಸು ಕಲ್ಲು ಅಂತಕ್ಕಂಥದ್ದು ಒಂದು ಕಲ್ಲು, ಆದರೆ ಕಲ್ಲಿನ ಜೊತೆ ಒಂದು ಬಾಂಧವ್ಯ ಇದೆ. ಆ ಮುಂಜಾನೆ ಎದ್ದು ಹೆಣ್ಮಗಳು ಕಲ್ಲನ್ನು ಹಿಡಿದು ಮುಖ ಹಾಕ್ತಾ ಬೀಸಕ್ಕೆ ಕೂತ್ಕೊಂಡ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾ ಎದ್ದೊಂದು ಗಳಿಗೆ ನೆನೆದೇನಂತ ಹೇಳಿ ಕಲ್ಲು ಹಿಡಿತಿದ್ಲು, ಹಾಡುಗಳನ್ನ ಆರಂಭಿಸ್ತಿದ್ಲು. ಎಷ್ಟು ಚೆನ್ನಾಗಿತ್ತು ಆ ಹಾಡುಗಳು ಅಂತಂದ್ರೆ, ಆ ಕಲ್ಲ ಈ ಕಲ್ಲ ಚಂದನ ಇಳಕಲ್ಲ, ಮುಂದಿನ ಕಲ್ಲ ಮುದುಗಲ್ಲ, ಇವ ಯಾವೂರ ಮುತ್ತುಗಾರ, ಮುಂದಿನ ಹಳ್ಳಿ ಸುಬೇದಾರ, ನನ್ನ ತಮ್ಮ ದೊರೆಯ ಸರದಾರ, ಇವ ಯಾವೂರ ಮುತ್ತುಗಾರ, ದೀಪದ ಕುಡಿ ಸಣ್ಣ ದಟ್ಟಿಯ ದಡಿ ಸಣ್ಣ, ನಟ್ಟ ಕಡಿಯವನ ನಡ ಸಣ್ಣ, ಇವ ಯಾವೂರ ಮುತ್ತುಗಾರ, ಇವ ಯಾವೂರ ಮುತ್ತುಗಾರ. ಬೀಸುವ ಹಾಡು. ಬೆಳಗಾಗಿ ಎದ್ದಂತ ಹೆಣ್ಣುಮಗಳು ಸೃಷ್ಟಿ ಮಾಡ್ತಿದ್ದು ಅತ್ಯಂತ ಪ್ರಶಾಂತವಾದ ವಾತಾವರಣ ಹೊರಗಡೆ ಇದ್ರೆ, ಒಳಗಡೆ ಕಲ್ಲಿನ ಮುಂದೆ ಕುಳಿತು ತವರ ಮನೆಯನ್ನ ಹರಸ್ತಾ ಭಕ್ತಿಯೊಂದಿಗೆ ಭಾವಪರವಶವಾಗ್ತಕ್ಕಂಥ ಕಾಲಘಟ್ಟ ಇತ್ತು. ಆದರೆ ಇವತ್ತು ಬೀಸು ಕಲ್ಲು ಹೋಗಲಿ, ಯಾಕಂದ್ರೆ ಬೀಸು ಕಲ್ಲು ಮುಂದೆ ಕುಳಿತು ಬೀಸುವಷ್ಟು ವ್ಯವಧಾನವೂ ಇಲ್ಲ, ಸಮಯವೂ ಇಲ್ಲ. ಆದರೆ ಬೀಸು ಕಲ್ಲಿನ ಜೊತೆ ಒಂದು ಸಾಂಸ್ಕೃತಿಕ ಸಂಪರ್ಕ ಹೋಯ್ತಲ್ಲ, ಅದು ಬಹಳ ಬೇಸರ ಆಗ್ತದೆ. ಇವತ್ತು ಬೀಸು ಕಲ್ಲಿಗೆ ಹೆಂಗೆ ಹೋಯ್ತಪ್ಪ ಅಂದ್ರೆ, ಎಲ್ಲ ಅತ್ಯಾಧುನಿಕ ವಸ್ತುಗಳ ಮನೆಯನ್ನು ಸೇರಿಕೊಂಡು ನಾವು ಬಹಳ ತಮಾಷೆಯಾಗಿ ಹೇಳ್ತೀವಿ. ಇವತ್ತು ಆರೋಗ್ಯ ಕೆಡಲಿಕ್ಕೆ ಕಾರಣವೇ ಆ ಬೆಳಗಿನ ಬೀಸು ಕಲ್ಲು ಹಿಡ್ಕೊಂಡು ಸಂಜೆ ತಕ್ಕ ಬಳಸ್ತಕ್ಕಂಥ ವಸ್ತುಗಳೇ. ಬಟ್ಟೆ ಒಗಿಲಿಕ್ಕೂ ಒಂದು ಮಷೀನ್ ಬಂತು, ಪಾತ್ರೆ ತೊಳಿಲಿಕ್ಕೂ ಒಂದು ಮಷೀನ್ ಬಂತು, ಮನೆ ಒರೆಸಾಕ ಆಳ ಬಂತು. ಹಾಗಾಗಿ ಇದ್ದ ದೇಹವನ್ನು ಕೆಡಿಸಿಕೊಂಡಿವಿ. ಅದರ ಕಾರಣ ನಾವು ಜಾನಪದದಿಂದ ಬಹಳ ದೂರ ಹೋಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಕ್ಕ ಎಲ್ಲ ಕಡೆ ಹೆಂಗಾಗಿತ್ತು ಇವತ್ತಿನ ಪರಿಸ್ಥಿತಿ ಅಂದ್ರೆ, ಕಾಣದಂತೆ ಮಾಯವಾದವೋ ಒಳ್ಳು ಕಲ್ಲು ಮೂಲೆಯನ್ನು ಸೇರಿಕೊಂಡವೋ, ಕಾಣದಂತೆ ಮಾಯವಾದವೋ ಬೀಸು ಕಲ್ಲು ಮೂಲೆಯನ್ನು ಸೇರಿಕೊಂಡಿತೋ, ಸೇದು ಬಾವಿಗೋಯ್ತು ಪೈಪು ಮನೆಗೆ ಬಂತು, ಸೇದು ಬಾವಿಗೋಯ್ತು ಪೈಪು ಮನೆಗೆ ಬಂತು, 4 ಹೆಜ್ಜೆ ಗಟ್ಟೋ ಬಂದವೋ, ಎಲ್ಲ ಕಾಣದಂತೆ ಮಾಯವಾದವೋ, ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ, ನಮ್ಮ ಶಿಕ್ಷಣದಲ್ಲಿ ಚಟ್ನಿ ಮಾಡಿತೋ, ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ, ನಮ್ಮ ಶಿಕ್ಷಣದಲ್ಲಿ ಚಟ್ನಿ ಮಾಡಿತೋ, ಕುಟ್ಟೋದಿಲ್ಲ, ಬೀಸೋದಿಲ್ಲ, ಬಗ್ಗೋದಿಲ್ಲ, ಬಳ್ಕೋದಿಲ್ಲ, ನಮ್ಮ ಮೈಯ ನಮ್ಮ ಮೈಯ ಹಂಡೆ ಆಯಿತೋ. ಹಂಡೆ ಅಂತ ಮೈ ಮಾಡ್ಕೊಂಡು ನಾವು ವಾಕಿಂಗ್ ಸರಿಯಾಗಿ ಟೈಮ್ ಪಾಸ್ ಮಾಡಕತ್ತೀವಿ. ಅವೇನು ದೇಹ ಕರಗುವಲ್ಲು, ಯಾಕಂದ್ರೆ ತಿನ್ನೋದು ನಿಲ್ಲಿಸುವಲ್ಲಿವಿ, ಟಿವಿ ಮುಂದೆ ಹೇಳುವಲ್ಲಿವಿ. ಟಿವಿ ಮೊದಲ ಡುಮ್ ಇದ್ದು ನೋಡೋರು ಕೆಳಗಿದ್ರಿ ಮೇಡಮ್, ಇವತ್ತು ಟಿವಿ ತೆಳಗ ಅವ್ರು ನೋಡೋ ಡುಮ್ ಹಾಕಿ ಕೂತ. ಇವೆಲ್ಲ
ಕಾಯಿಲೆಗಳು ಆಗಿನ ಕಾಲಕ್ಕೆ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ಬೆಳಗಿನಿಂದ ಒಬ್ಬ ಮನುಷ್ಯ ರಾತ್ರಿವರೆಗೂ ವಸ್ತು ಸಂಸ್ಕೃತಿ ನಮ್ಮ ಜಾನಪದ ವಸ್ತುಗಳ ಜೊತೆಗೆ ವ್ಯವಹರಿಸ್ತಿದ್ದ. ಹಾಗಾಗಿ ಹೊಲದಲ್ಲಿ ಹೋದ್ರೆ ನಟ್ಟ ಕಡಿತಿದ್ದ, ಎತ್ತುಗಳನ್ನ ಹಿಡ್ಕೊಂಡು ಹಂತಿ ಹೊಡಿತಿದ್ದ, ಮನೆಗೆ ಬಂದರೆ ಹೆಣ್ಮಕ್ಳು ಬೀಸೋದು, ಕುಟ್ಟೋದು, ಇವೆಲ್ಲದರ ಜೊತೆಗೆ ಏನಪ್ಪಾ ಅಂದರೆ ದೇಹಕ್ಕೆ ಗೊತ್ತಿಲ್ಲದಂತೆ ವ್ಯಾಯಾಮ ನಡೀತಿತ್ತು. ಹಾಗಾಗಿ ಏನಪ್ಪಾ ಅಂದರೆ ಜಾನಪದ ಸಂಸ್ಕೃತಿ ಯಾಕೆ ಬೇಕು ಅಂದರೆ ಮಾನಸಿಕ ನೆಮ್ಮದಿಯ ಜೊತೆಗೆ ಸಂಸ್ಕೃತಿ ಸಂಸ್ಕಾರದ ಪ್ರಸರಣದ ಜೊತೆಗೆ ಆರೋಗ್ಯವನ್ನು ಕೂಡ ಕೊಡ್ತಕ್ಕಂಥ ಸಂಜೀವಿನ ಶಕ್ತಿ ನಮ್ಮ ಜಾನಪದ ಶಕ್ತಿ ಒಳಗೆ. ಹಾಗಾಗಿ ಜಾನಪದ ಕೇವಲ ಸಾಹಿತ್ಯ ದೃಷ್ಟಿಯಿಂದ ನೋಡೋದಷ್ಟೇ ಅಲ್ಲ, ಜಾನಪದ ವೈದ್ಯ ಇದೆ, ಜಾನಪದ ವಾದ್ಯಗಳಿವೆ, ಜಾನಪದ ಕಲೆಗಳು ಇವೆ, ಜಾನಪದ ಹಾಡುಗಳಿವೆ, ಜಾನಪದ ಅಡುಗೆಗಳಿವೆ, ಜಾನಪದ ವೇಷಭೂಷಣಗಳಿವೆ. ನಾವು ಒಂದು ಬಂಡಿ ಚಕ್ರ ಅಂತ ತಗೊಂಡ್ರೆ, ಒಂದು ಬಂಡಿ ಗಾಲಿ ಅಂತ ತಗೊಂಡ್ರೆ ಅದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಜನಪದ, ಒಂದು ಏರಿಯಾ. ಆ ಜನಪದಕ್ಕೆ ಬರ್ತಕ್ಕಂಥ ವಿವಿಧವಾದ ವಿಶೇಷವಾದ ವಿಭಿನ್ನವಾದ ಹಲವಾರು ಸಂಗತಿಗಳು ನಾವು ಜಾನಪದಗಳು ಅಂತ ಕರಿತೀವಿ. ಅವೆಲ್ಲ ಭಾಗದ ಜ್ಯೋತಿ ಹೊಸೂರವರು ಮಾಡಿದರು. ಹೆಸರು ಹೇಳ್ತೀನಿ, ಒಡಪ ಕಟ್ಟಿ ಪುಸ್ತಕದ ಹೆಸರು, ಭಾಳ ಚಿಕ್ಕ ಪುಸ್ತಕ, ಅದರ ಮುಂದುವರಿಸಿದವರು ಕಾಳಿ ಕುಟುಂಬದವರು, ಭಾಳ ಚಂದ ಇರ್ತವ್ರು ಅವರು. ಯಾಕೆ ಈ ಒಡಪುಗಳನ್ನ ಹೇಳ್ತಿದ್ರಂದ್ರೆ ಮದುವೆ ಅಂತಕ್ಕಂಥದ್ದು ಈಗ ಹೆಂಗಾಗ್ಬಿಟ್ಟೈತಿಪ್ಪ ಅಂದ್ರೆ ಎಂಗೇಜ್ಮೆಂಟ್ ಮಾಡಿದ ಮೇಲೆ ಮಾತು ಸ್ಟಾರ್ಟ್ ಆಗಿಬಿಡ್ತಾವೆ. ಎಂಗೇಜ್ಮೆಂಟ್ ಆದಮೇಲೆ ಮೊಬೈಲ್ ಇಟ್ಟಿಗೊಂಡು ಅವನು ತೊಗೊಂಡ್ಬಿಡ್ತಾರೆ. ಅವು ಏನು ಮಾತಾಡಬಾರ್ದು ಎಲ್ಲ ಮಾತಾಡಿ ಮುಗಿಸಿಬಿಟ್ಟಿರ್ತಾರೆ. 6 ತಿಂಗಳು ತಕ್ಕ ನೀ ಎಲ್ಲೋ ನಾ ಅಲ್ಲೇ, 6 ತಿಂಗಳು ಆಗ್ಬೇಕು ನೀ ಅಲ್ಲೇ ನಾ ಇಲ್ಲೇ, ಯಾಕೆ ಏನ್ರಿ ಮಾತಾಡ್ಲ ತಾವು ಹೋಗ್ತಾನೆ ಎಲ್ಲ ಮುಗ್ದಾವಲ್ಲ ಅಂತ ಹಾಕ್ಯತಾಳೆ, ಮತ್ತು ಅನ್ನೋದು ಮುಗ್ದಾವ ಏನೇ ತಡಿ ಹತ್ತು ಬಿಡತ್ತಾನ ಪರಿಸ್ಥಿತಿ. ಇವತ್ತು ಅವಾಗ ಹಂಗಿರಲಿಲ್ಲ, ಹಿರಿಯರಿಗೆ ಗೊತ್ತಾಯ್ತದಲ್ಲ. ಹಿಂದಿನ ಕಾಲದಲ್ಲಿ ಮದುವೆಯ ವೇದಿಕೆಯಲ್ಲಿಯೇ ಸತಿಪತಿಗಳು ಒಬ್ಬರಿಗೊಬ್ರು ಮುಖ ನೋಡಬೇಕಾಗಿತ್ತು. ಅವು ಮದುವೆ ವೇದಿಕೆ ಬರುತ್ತಕ್ಕ ಹುಡುಕಿ ಆಡ್ತಿದ್ಲಕ್ಕೆ ಯಾವ ಇರ್ಬೋದ ನನಗಂಡು ನೀವು ಇರ್ಬೋದ ನೀವು ಇರ್ಬೋದನ್ ಎಲ್ಲಿ ಮ್ಯಾಲ ಬಂದಿರ್ತಾಗ ಅಯ್ಯೋ ಇವದಾನ ಡಾಂಬರ ಡೆಬ್ಬಿ ಅವ ಅಲ್ಲಿಯೇ ಗೊತ್ತಾಗೋದು, ಅಂತಕ್ಕೆ ಗೊತ್ತಾಗಿತ್ತಿಲ್ಲ. ಅಲ್ಲಿ ಬಂದ ಮೇಲೆ ಇನ್ನು ಡೈರೆಕ್ಟ್ ಹೆಸರು ಹೇಳಕ್ಕೆ ಸ್ವಲ್ಪ ನಾಚಿಕೆ ಬರ್ತಿತ್ತು. ಈಗ ನನ್ನ ಮಾತುಕತೆಗಳಾಗಿರ್ತಿರ್ಲಿಲ್ಲ. ಹಾಗಾಗಿ ಈ ಡೈರೆಕ್ಟ್ ಹೆಸರು ಹೇಳಿದಾಗ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಹಳ್ಳಿಯ ಹಿರಿಯರು ಡೈರೆಕ್ಟ್ ಬೇಡವ, ಅದಕ್ಕಿಂತ ಮೊದಲು ಒಂದು 4 ಸಾಲ ಏನ್ರಿ ಹೇಳಿ ಹೆಸರು ಹೇಳಂತ ಹೇಳ್ತಾರೆ. ಯಾಕೆ ಯಾವುದೊಂದು ಸಿನಿಮಾದಾಗ ಐತೆ ನೋಡಿ, ಇಲ್ಲ ಇಲ್ಲ ಆಗೋದಿಲ್ಲ ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ, ಸಲಿಗೆ ಚಂದ ಅಲ್ಲ ಅಂದ್ರೆ ಚಂದ ತಗೊಂಡರ ಹಂಗೆ ಡೈರೆಕ್ಟ್ ಹೇಳಬಾರ್ದು. ಅವಾಗ ಆ ನಾಚಿಕೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದಿಷ್ಟು ಒಡಪುಗಳು ಹೆಂಗಿತ್ತು. ಕಟ್ಟಕ ರೊಟ್ಟಿ ತಟಕ ಎಣ್ಣೆ, ಕಟ್ಟಕ ರೊಟ್ಟಿ ತಟಕ ಎಣ್ಣೆ ಕಟ್ಕೊಂಡು ಹೋಗೋದ್ರೆ ಸಟ್ಕೊಂಡು ಹೋಗ್ತಾರೆ ಬಸ್ಸು ಮಾಮಾರಿ. ಬಸ್ಸು ಮಾಮನ ಹೆಸರು ಹೇಳಿದ್ದೀವಿ. ಉಳ್ಳಾಗಡ್ಡಿಗೆ ಪದರ್ ಬಾಳ್ರಿ ಉಪ್ಪಿಟ್ಟು ಉದರ್ ಬಾಳ, ಉಳ್ಳಾಗಡ್ಡಿಗೆ ಪದರ್ ಬಾಳ್ರಿ ಉಪ್ಪಿಟ್ಟು ಉದರ್ ಬಾಳ, ನನ್ನ ಮೇಲೆ ನಮ್ಮ ಬಸ್ಸು ಮಾಮ ನೆದರ್ ಬಾಳ್ರಿ. ಹೀಗೆ ಆಗಿನ ಕಾಲದಾಗ ಯಾವ ಸೌಂಡ್ ಸಿಸ್ಟಮ್ಗಳೆಲ್ಲ ಇರಲಿಲ್ಲ. ಏನಿದ್ರು ಮಾತಿನ್ಯಾಗನೇ ಮ್ಯಾಜಿಕ್ ಮಾಡಬೇಕಾಗಿತ್ತು, ಮಾತಿನೊಳಗೆ ಮದುವೆಯನ್ನು ರಂಗ್ ಮಾಡಬೇಕಾಗಿತ್ತು. ಆ ರಂಗ್ ಮಾಡುವಂಥ ಸಾಧ್ಯತೆ ಎದುರಾಗಿತ್ತಪ್ಪ ಅಂದರೆ ಒಡಪುಗಳಿಗೆ. ಇನ್ನು ಹಂಗೆ ಅವರು ಹೇಳ್ತಾರೆ, ಗಂಡ್ಮಕ್ಳು ಒಡಪಿದ್ದು ಹತ್ತಲ್ಲೇ ಬಡಿದ್ರೆ ಮಕ್ಕಂದಾಗ ಬರ್ತಾವೆ ಮಾನಿಂಗ್ ನೋವು, ಯಾಕೆ ಹಂಗೆ ಬಾಂಡ್ರೆ ವಾಲಿತ್ತು ನನಗೆ ಹಂಡೆಗೆ ಹಾಕ್ಕೊತ್ತು ಉಂಡಿತಿತ್ತಾಳು ಸಂಘವು, ನುಚ್ಚಲಿಕೆ ಮೇಲೆ ಕೊತ್ತು ನುಚ್ಚುತ್ತಿತ್ತಾಳು ನೀನು. ಅಂದರೆ ತಮಾಷೆ ಇರಲಿ, ಮದುವೆ ಖುಷಿ ಖುಷಿಯಾಗಿರಲಿ ಅಂತ ಈ ರೀತಿಯಾದಂಥ ಒಡಪುಗಳನ್ನು ಜೋಡಿಸ್ತಿದ್ರು. ಬರ್ತಾ ಬರ್ತಾ ಹೋದವು. ಅಮಾವಾಸ್ಯ ರಾತ್ರಿ ಬಿಳುಜೋಳ ಬಿತ್ರಿ, ಅಮಾವಾಸ್ಯ ರಾತ್ರಿ ಬಿಳುಜೋಳ ಬಿತ್ರಿ, ನನ್ನ ಹೆಂಡತಿ ಹೆಸರು ಕೇಳ ಹೆಣ ಯಂತ್ರಿ ಅಂತ ತೋಪ್ಯಾವ. ಅಲ್ಲಿಗೆ ಬಿಟ್ಟ ಹೆಸರು ಕೇಳದೆ ಬಿಟ್ಟರು ಕಾಣಿಸತ್ತೆ. ಆಕೆಗೆ ಕೇಳೋದು ಬೆಂಕ ಬತ್ತು ಹುಷಾ, ನನ್ನ ಗಂಡ ಹೆಸರು ಬಶಿಯ. ಅಲ್ಲಿಗೆ ಸ್ಟಾಪ್ ಆಗಿ ಹೋಯಿತು. ಈಗ ಸುಮ್ಮನೆ ಏನೋ ಹೇಳ್ತಾರೆ ಜೋಡಿಸಿ, ಅವು ಯಾವ ನಮ್ಮ ಜಾನಪದ ಒಡಪುಗಳಲ್ಲ. ಇವತ್ತೆ ಸುಮ್ಮ ಜೋಡು ಆ ಕಪಾಟ್ ಈ ಕಪಾಟ್ ಹಾಲಿನ ಕಪಾಟ್ ಮೊಸರಿನ ಕಪಾಟ್, ಆ ಕಪಾಟ್ ಈ ಕಪಾಟ್ ಹಾಲಿನ ಕಪಾಟ್ ಮೊಸರಿನ ಕಪಾಟ್, ನನ್ನ ಗಂಡನ ಹೆಸರು ಕೇಳಿದವ್ರು ತೆಲಿ ಸಪಾಟ್ ಅಂತ ತೊಂಬಕ್ಕೆ. ಹೇಳಿದ ಹುಬ್ಬಳ್ಳಿ ಆಗಿರೋದು ಡೆಂಟಲ, ಧಾರವಾಡ ಆಗಿರೋದು ಮೆಂಟಲ, ನನಗೆ ಏನು ಕ್ವಿಂಟಲ ಅಂದಂತ. ಇವೆಲ್ಲ ತುಂಬ ತಮಾಷೆಗಾಗಿ ಹೇಳ್ತಕ್ಕಂಥ ಹೊತ್ತಾಗಿ ಮೂಲ ಜಾನಪದ ಒಡಪುಗಳು ಇವತ್ತು ಯಾವ ಮದುವೆ ಒಳಗೂ ನಮಗೆ ಸಿಗಂಗಿಲ್ಲ. ಅವಾಗ ಅಡ್ಡನಿಗೆ ಕೊಡ್ತಿರ್ಕಿಲ್ಲ, ನೀವು ಒಡಪ ಹೆಸರು ಹೊಡ್ತಕ್ಕ ಬಿಡಂಗಿಲ್ಲ ತಿಳ್ಕೊಂಡು ಅಡ್ಡನಿಗೆ ಹಿಡ್ಕೊಂಡು ಕೊಡ್ತಿದ್ರು ಅವರು. ಹೀಗಾಗಿ ಅವೆಲ್ಲವುಗಳು ನಾವು ಕಳ್ಕೊತಾ ಹೋಗ್ತಾ ಇದ್ದೀವಿ. ಮದುವೆ ಕೋಟಿ ಗಂಟೆ ಖರ್ಚು ಮಾಡ್ತಾ ಇದೆ, ಮದುವೆ ಒಳಗಡೆ ಕೋಟಿ ಗಂಟೆ ಖರ್ಚು ಮಾಡ್ತೀವಿ. ಅಲ್ಲಿ ಹಾಲ್ಗಾಮ್ ಬರಂಗಿಲ್ಲ, ಬಿಗದ ಎದುರುಗೊಳ್ಳಂಗಿಲ್ಲ, ಒಡಪುಗಳಿರಂಗಿಲ್ಲ, ಮದುವೆ ಹಾಡುಗಳಿರಂಗಿಲ್ಲ, DJ ಸೌಂಡ್ ಹಚ್ಚಿ ಡ್ಯಾನ್ಸ್ ಮಾಡಿ ಮದುವೆ ಮುಗಿದು ಬಿಡ್ತದೆ. ಹಾಗಾಗಿ ಮದುವೆ ಅಂತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ಒಂದಿಷ್ಟು ಅಂಶಗಳಾದ ಅದಕ್ಕೆ ಸೇರ್ಪಡೆ ಆಗಬೇಕು. ಈಗಷ್ಟು ಆಯ್ತು ನೋಡಿ, ಜಾನಪದ ಹೋಗ್ಬೇಕಂದ್ರೂ ಕೂಡ ಅದನ್ನು ನಾವು ಬಿಟ್ಟರು ಅದನ್ನು ನಮ್ಮನ್ನು ಬಿಡಂಗಿಲ್ಲ. ಒಂದು ಕಾಲಕ್ಕೆ ಸಕ್ಕರೆ ಚಹಾ ಕುಡಿಯೋ ಅವ್ರು ದೊಡ್ಡ ಸಾಹುಕಾರು ಅಂತಿದ್ರು. ಇವತ್ತು ಹೊಳ್ಳಿ ಏನು ಕುಡಿಯಾಕಿದ್ದಾರೆ ಸಾಹುಕಾರ, ಕಾರ್ ನಿಂದಿರಿಸಿ ಬೆಲ್ಲ ಚಹಾ ಕುಡಿಯಾಕಿದ್ದಾರೆ. ಯಾಕಂದ್ರೆ ಮತ್ತೆ ಬೆಲ್ಲಕ್ಕೆ ಬಂದೀವಿ,
ಒಂದು ಕಾಲಕ್ಕೆ ಅಕ್ಕಿ ಉಣ್ಣೋರು ದೊಡ್ಡ ಕೋಟ್ಯಾಧೀಶ್ವರ ಅವಾಗ. ನಾವು ಅಮಾಶಿಗಳನ್ನು ಅನ್ನ ಮಾಡಿರೋ 4 ಮಂದಿಗೆ ಹೇಳ್ತಿದ್ದೀವಿ, ನಮ್ಮ ಮನ್ಯಾಗ ಇವತ್ತು ಅನ್ನ ಮಾಡ್ಯಾರ ಅಂತ. ಈಗ ಅನ್ನ ನೋಡಿ ಎಲ್ಲಿ ಬಂತು, ಅನ್ನ ಭಾಗ್ಯ ಬಂದ ಮೇಲಕ್ಕೆ ಅದಕ್ಕೆ ಕಿಮ್ಮತ್ತು ತಿಂದಾಗ ಯಾರು ಬೇಕಾದ್ರೆ ಮನ್ಯಾಗ ಅಕ್ಕಿ 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 ತಿಂದು ಹಕ್ಕಿ ಹಂಗೆ ಹರ್ಕೊತ್ಕೊಂತಾರೆ. ಕಾರಣ ಆರೋಗ್ಯ ದೃಷ್ಟಿಯಿಂದ, ಸೌಂದರ್ಯದ ದೃಷ್ಟಿಯಿಂದ, ವೈಚಾರಿಕದ ದೃಷ್ಟಿಯಿಂದ ಜಾನಪದ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇನ್ನು ಲಾಸ್ಟ್ ಗಾದೆಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ ನನಗೆ 25 ನಿಮಿಷ ಸಮಯ ಸರ್ಕಟ್ತೀವಿ, ಅರ್ಧ ಗಂಟೆ ಹೇಳಿದ್ರೆ, ಬಟ್ ಅರ್ಧ ಗಂಟೆ ಬೇಡ ಸರ್, 25 ನಿಮಿಷ ಮಾತಾಡ್ತಾ ಇದ್ದೀನಿ. ಜಾನಪದ ಗಾದೆಗಳಲ್ಲ, ಬಹಳ ಮಂದಿ ಜನ ಅದನ್ನ ತಪ್ಪಾಗಿ ಅರ್ಥೈಸ್ತಾರೆ. ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಇದು ಜಾನಪದ ಗಾದೆ ಅಲ್ಲ, ಇದು ಶಿಷ್ಟ ಗಾದೆ. ಜಾನಪದ ಗಾದೆ ಹೆಂಗಿರ್ತಾವಪ್ಪ ಅಂದ್ರೆ, ಕಷ್ಟಕ್ಕೆ ಕರಿಬೇಡ, ಊಟಕ್ಕೆ ಮರಿಬೇಡ, ಅಂಗಾಲಿಗೆ ಹೇಸಿಕಿಲ್ಲ, ಕಳ್ಳಿಗೆ ನಾಚಿಕಿಲ್ಲ. ಇಂಥ ನಮ್ಮ ಜಾನಪದೀಯ ಶಬ್ದ ಸಂಪತ್ತನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಕೇಳಿದ ತಕ್ಷಣವೇ ಜೋಳಿನಾಗ ಕುಟುಕುವಂಥ ಅರ್ಥವನ್ನು ಹೊಂದಿರತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಗಾದೆಗಳು ಜಾನಪದ ಗಾದೆಗಳು ಅಂತ ಕರಿತೀವಿ. ನಮ್ಮ ಜನ ಇವನ್ನ ರಾಜಾರೋಷವಾಗಿ ಅಥವಾ ಒಂದಾದ್ಮೇಲೆ ಒಂದು ಬಳಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಇವತ್ತು ಎಷ್ಟೋ ಜನದ ಮಾತುಗಳು ಸ್ವಾರಸ್ಯ ಕಳ್ಕೊಂಡಾವೆ. ಯಾಕಂದ್ರೆ ಬಳಸುವ ಆಡ್ತಕ್ಕಂಥ ಮಾತಿನಾಗ ಪಡೆ ನುಡಿಗಳಿಲ್ಲ, ನುಡಿಗಟ್ಟುಗಳಿಲ್ಲ, ಗಾದೆಗಳಿಲ್ಲ. ಬರೀ ಈಗ ಬಂದ್ರ ಬನ್ನಿ, ಕುಳಿತುಕೊಳ್ಳಿ, ಚಾ ಕುಡಿರಿ, ಹೋಗಿರಿ, ಹೋಗ್ರಿ, ಈ ಲೆವೆಲ್ ಆಗಿ ಭಾಷೆ ಸಪ್ಪಗಾಗೈತಿ. ಬೈಗಳುಗಳು ಇಲ್ಲ. ನಿಮ್ಗೆ ಗೊತ್ತಿರಲಿ, ಬೈಗಳುಗಳು ಕೂಡ ಜಾನಪದದ ಮೂಲ ಬೇರುಗಳೇ. ಬೈಗಳುಗಳು ಕೂಡ ಬೇಕು, ಅದರ ಸಂದರ್ಭ ಯಾವ ಸನ್ನಿವೇಶ ಬಹಳ ಮುಖ್ಯ ಆಗೈತಿ, ಯಾವಾಗ ಬೇಕಬೇಕು ಅನ್ನೋದು. ಬಳ್ಳಾರಿ ಜಿಲ್ಲೆಯ ಬೈಗಳುಗಳು ಅಂತ ಒಂದು PhD ಆಗೈತಿ, PhD ಬಳ್ಳಾರಿ ಜಿಲ್ಲೆಯ ಬೈಗಳುಗಳು ಅಂತ. ಹಾಗಾಗಿ ಇವೆಲ್ಲವುಗಳು ನಾವು ಕಳ್ಕೊತಾ ಬರೋದ್ರಿಂದ ಅದರಿಂದ ಏನು ಕಳ್ಕೊಳಕತ್ತೀವಿ ಅನ್ನೋ ನಮ್ಗೆ ಅರಿವಿಲ್ಲ. ಆದ್ರೆ ಎಷ್ಟೋ ಸಾರಿ ಅದು ಹೊಡಿತೈತಿ ನಮ್ಗೆ. ಎಷ್ಟೋ ಸಲ ಆರಂಭದಲ್ಲಿ ಏನಿಲ್ಲ, ಎಳ್ಳು ಜೀರಿಗೆ ಬೆಳೆಯೋಣ, ಕಬ್ಬು ಅರಿಶಿನ ಬೆಳೆಯೋಣ ಅಂದಿಲ್ಲ ನಾವು, ಎಳ್ಳು ಜೀರಿಗೆ ಬೆಳೆಯೋಣ. ಯಾಕೆ ಇವೇ 2 ಪದಾರ್ಥಗಳನ್ನು ತಗೊಂಡ್ರಂದ್ರೆ, ಎಳ್ಳು ಹೊರಗಿನ ದೇಹ ಕಾಂತಿಯನ್ನು ಹೆಚ್ಚು ಮಾಡ್ತಾ ಇತ್ತು, ಎಳ್ಳು ಹಂಚ್ಕೊಂಡು ಎರ್ಕೊಂಡ್ರ ಜಳಕ ಮಾಡಿದ್ರೆ. ಜೀರಿಗೆ ಒಳಗಿನ ಆರೋಗ್ಯವನ್ನು ವೃದ್ಧಿಸ್ತೈತಿ. ಹಾಗಾಗಿ ಎಳ್ಳು ಜೀರಿಗೆ ಬೆಳೆಯೋಣ. ಹೀಗೆ ಹೆಕ್ತಾ ಹೋದ್ರೆ ಹಲವಾರು ಅಂಶಗಳು ಸಿಗ್ತೈತಿ. ಚಿಕ್ಕ ಮಕ್ಕಳು ಹಾಡ್ರಿ, ನೀವು ದೊಡ್ಡ ಬಿಡಿ, ಚಿಕ್ಕ ಮಕ್ಕಳು ಹಾಡು, ಕಣ್ಣ ಮುಚ್ಚೆ ಕಾಡೆ ಗೂಡೆ, ನೋಡು ಮುದ್ದಿನ ಊಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮ ಹಕ್ಕಿ ಮುಚ್ಚಿಕೊಳ್ಳಿ. ಇವೆಲ್ಲ ನೋಡ್ಲಿಕ್ಕೆ ಮಕ್ಕಳ ಜಾನಪದ ಶಿಶುಗೀತೆಗಳನ್ನು ಕೇಳ್ಬಿಡ್ಬೋದು. ಆದ್ರೆ ಆಳಕ್ಕೆ ಇಳಿದ್ರೆ, ಅದರ ಮೂಲಕ್ಕೆ ಹೋದ್ರೆ ಅಗಾಧವಾದ ಅರ್ಥ ಛಾಯೆಗಳು ನಮಗೆ ತೆರೆದುಕೊಳ್ತಾವ. ಕಣ್ಣ ಮುಚ್ಚೆ ಕಾಡೆ ಗೂಡೆ, ಕವ ಕೊಡ್ಬೇಕಲ್ಲಿ, ಕಣ್ಣ ಮುಚ್ಚೆ ಕಾಡೆ ಗೂಡು, ಇದೊಂದು ಗೂಡಿದು. ಯಾವತ್ತು ನಾವು ಕಣ್ಣು ಮುಚ್ತೀವಿ ಇದನ್ನು ಗೂಡಿ ತಗೊಂಡು ಹೋಗ್ತಾರೆ. ಯಾವ ಗೂಡು? ಸುಡುಗಾಡು. ಈ ಗೂಡನ್ನು ಹೋದ ಕಾಡೇ ಗೂಡು. ಮುದ್ದಿನ ಮೂಟೆ ಉರುಳೆ ಹೋಯ್ತು, ಇದು ಎಷ್ಟು ಚಂದ ಶೃಂಗಾರ ಮಾಡೀವಿ ನೋಡಿ, ಮ್ಯಾಲೊಂದು ಜಾಕೆಟ್ ಹಾಕೊಂಡ, ಒಳಗೊಂದು ಶರ್ಟ್, ಎಲ್ಲ ಚಂದ ಇರ್ತಕ್ಕಂಥ ದೇಹ ಇದು ಮಣ್ಣನ್ನು ಸೇರಬೇಕು, ಕೊಳಿಬೇಕು, ಇಲ್ಲ ಸುಡಬೇಕು. ಹಾಗಾಗಿ ಇದನ್ನು ಮೂಟೆ ಏನೇನು ಮಾಡ್ತಾರಪ್ಪ ಅಂದ್ರೆ ಉಳಿಸ್ಬಿಡ್ತಾರೆ. ಮುದ್ದಿನ ಮೂಟೆ ಉರುಳೇ ಹೋಯ್ತು. ದೇವ್ರಿಗೆ ಹೇಳ್ತಾರ, ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ, ನಮ್ದು ಕಳಿಸಿ ನೋಡಪ್ಪ, ತಗೋ, ಚಲೋ ಆಗಿ ಮಾಡಿದ್ದ ಆ ಕಡೆ ಒಯ್, ಬೇಕಾಡೆ ಸ್ವರ್ಗಕ್ಕೆ, ಕೆಟ್ಟ ಮಾಡಿದ್ದ ನರಕಕ್ಕೆ ಹಾಕಪ್ಪ. ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮ ಹಕ್ಕಿ ಮುಚ್ಚಿಕೊಳ್ಳಿ, ನೀವು ತಗೊಂಡು ಎಲ್ಲಿ ಹಾಕಿದ್ರಿ ಮುಂದೆ ಹುಟ್ಟಿಸ್ತಿರೋ ಅಲ್ಲೇ ಬಿಡ್ತು, ನಿಮಗೆ ಬಿಟ್ಟಿದ್ದು. ಹೀಗೆ ಆನೆ ಬಂತು, ಆನೆ ಯಾವ ಊರಾನಿ, ಬಿಜಾಪುರದ ಆನೆ, ಮೇಲ್ನೋಟಕ್ಕೆ ಅದು ಒಂದು ಮಕ್ಕಳ ಹಾಡು. ಅದರೊಳಗಡೆ ತಾಳಿಕೋಟೆ ಕಾಳಗದ ನಂತರ ನಡೆದಂತ ಅವನತಿಯನ್ನು ಹೇಳ್ತದ. ಬಿಜಾಪುರದ ಆನೆಗಳು ಹಂಪಿಗೂ ಹೋದು, ಆನೆ ಬಂತು, ಆನೆ ಯಾವ ಊರ ಆನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಂಪಿಗೆ ಯಾಕೆ ಬಂತು, ಹಾಗೆ ತಪ್ಪಿ ಬಂತು. ಒಂದು ವೇಳೆ ಪ್ರೌಢ ದೇವರಾಯ ಕೃಷ್ಣದೇವರಾಯ ಇದ್ದಾಗ ಬರುತ್ತಾ ಅಕ್ಕ ತಂತ್ರ ಹಂಪಿಗೆ ಸಾಧ್ಯ ಇಲ್ಲ. ಈಗ ಬಂತು, ಯಾಕೆ ಅಡಿಯ ರಾಮರಾಯ ಅದನು, ದುರ್ಬಲ ರಾಜ ಅದನು, ಆನೆ ತಪ್ಪಿ ಬಂತು. ಮತ್ತು ರಕ್ತಗಳನ್ನು ಆನೆಗಳ ಮೇಲೆ ತಗೊಂಡು ಹೋಗುವ ಹೊತ್ನ್ಯಾಗ ಹಾದಿಗೊಂದುಂಟು ಬೀದಿಗೊಂದುಂಟು ರೊಕ್ಕ ಬೆಳಕೈತು. ಬಟ್ ನಮ್ಮ ಜನ ಎತ್ತು ನೋಡಾಕಂತ್ರು, ನೋಡಿದಷ್ಟಾಲ ಬಿದ್ದು ರೊಕ್ಕ ತಗೊಂಡ್ರು. ಅದ ದುಡ್ಡು ಕೊಟ್ಟು ಶೇರು ಕೊಬ್ಬರಿ ತಂದ್ರತ್, ತಂದೇನಪ್ಪ ಕೊಬ್ಬರಿ ತಂದು ಹುಡುಗರ ಕೈ ಲಟ ಮುಡಿದು ಕೊಟ್ಟರು. ಅಂದ್ರೆ ಒಂದು ಸನಾತನ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಸುವರ್ಣ ಯುಗವನ್ನು ಸಾಧಿಸಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯ ನಮ್ಮ ಕಣ್ಣೆದುರೇ ನಾಶವಾಗುತ್ತಿದ್ರು ನಿಂತ್ಕೊಂಡು ನೋಡುವಂಥ ಜನರ ಮನೋಸ್ಥಿತಿಯನ್ನು ಈ ಹಾಡ ಪ್ರತಿನಿಧಿಸ್ತದೆ. ಹೀಗೆ ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡ್ತಾ ಹೋದಾಗ ಹಲವಾರು ಅಂಶಗಳು ನಮ್ಮ ಜಾನಪದದಾವ. ಈ ಎಲ್ಲ ಜಾನಪದ ಗೀತೆಗಳನ್ನ ಸಂಗ್ರಹ ಮಾಡ್ಯಾರ ಅಂತ ತಿಳ್ಕೊಂಡ ಇವತ್ತು ನಾವು ಹಿಂಗೆ ಮಾತಾಡ್ತೀವಿ. ಒಂದು ವೇಳೆ ಹಲಸಂಗಿ ಮಧುರ ಚಂದ್ರು, ಶಿಲ್ಪಿ ಲಿಂಗಣ್ಣವರು, ಕಾಡೆ ಸರ್ ಅವರು ಇವೆಲ್ಲ ಸಂಗ್ರಹ ಮಾಡಿ ಹಿಡದೇ ಹೋದ್ರೆ ಒಂದು ಅಮೂಲ್ಯವಾದ ಸಂಪತ್ತನ್ನು ನಾವು ಕಳ್ಕೊಂಡಾಗ ಹಾಕಿದ್ವಿ. ಆದರೆ ಇವೆಲ್ಲವುಗಳನ್ನು ಓದಬೇಕು, ಅಧ್ಯಯನ ಮಾಡಬೇಕು. ಅವೆಲ್ಲ ಕೆಲಸಗಳನ್ನ ಅವರು ಕಾಡೆ ಸರ್ ಅವರು ಕುಟುಂಬದವ್ರು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಕಾಡೆ ಸರ್ ಅವರು ನಿರಂತರ ಪರಿಶ್ರಮ ರೀ. ಅಯ್ಯಪ್ಪ ಯಾವಾಗ ನಿದ್ದೆ ಮಾಡ್ತಾರೋ, ಯಾವಾಗಲೇ ಬರೀತಾರೋ ನಮಗಂತೂ ಗೊತ್ತಿಲ್ಲ. ಒಂದು ಹಬ್ಬ ಹುನಿ ಬಂದು ನಮಗೆ ಸ್ಟೇಟಸ್ ಬರ್ತಾವೆ. ಶಿವರಾತ್ರಿ ಬಂದ್ರೆ ಒಂದು ಶಿವನ ಫೋಟೋ ಕಳಿಸೋದು ಗುಡ್ ಮಾರ್ನಿಂಗ್ ಅಂತ ಬರ್ತಾವೆ. ಆದ್ರೆ ಅವ್ರು ಹಾಕಿರ್ತಾರ ಒಂದು ಲೇಖ ಹಾಕಿರ್ತಾರೆ.
ಶಿವರಾತ್ರಿ ಹಿನ್ನೆಲೆಯನ್ನು, ಯಾವ ಉದ್ದೇಶಕ್ಕೆ ಶಿವರಾತ್ರಿಯನ್ನು ಮಾಡ್ತಾರೆ. ಹೋಳಿ ಹುಣಿ ಬಂದ ತಕ್ಷಣ ಹೋಳಿ ಹುಣಿ ಬಣ್ಣ ಆಡಿದೊಂದು ಫೋಟೋ ಬರ್ತಾವ, ಆದ್ರೆ ಅವ್ರದ್ದು ಹೋಳಿ ಹುಣಿಯ ಉದ್ದೇಶ, ಹೋಳಿಯ ಮಹತ್ವ ಅದೆಲ್ಲವನ್ನ ಸಾರ್ತಕ್ಕಂಥ. ಹಾಗಾಗಿ ನನಗನಿಸ್ತದೆ ಎಷ್ಟೋ ಸಾರಿ ಅವತ್ತು ಕಾಡು ಹೂಗಳು ಅವರ ತಂದೆ ಪುಸ್ತಕ, ಅವತ್ತು ಕಾಡು ಹೂಗಳು ಅವರ ಅಪ್ಪರ ಪುಸ್ತಕ ಜಾನಪದವನ್ನ ಎತ್ತಿ ಹಿಡಿದ್ರೆ ಇವತ್ತು ಅವರು ರಚನೆ ಮಾಡಿರ್ತಕ್ಕಂಥ ಗ್ರಾಮ್ಯ ಪುಸ್ತಕ ಈ ಜಾನಪದವನ್ನು ಮುಂದುವರಿಸುವಂತ ಶಕ್ತಿ ಹೊಂದಿದೆ ಅಂತಕ್ಕಂಥ. ದಯವಿಟ್ಟು ಗ್ರಾಮ್ಯ ಪುಸ್ತಕ ಓದಬೇಕು. ಸುಮಾರು ಒಂದು 300 ಪುಟಗಳಿರ್ತಕ್ಕಂಥ ಪುಸ್ತಕ. ನಮ್ಮ ಎಲ್ಲ ಹಬ್ಬ ಹುಣ್ಣಿಮೆಗಳು, ನಮ್ಮ ಎಲ್ಲ ಆಚಾರ ವಿಚಾರಗಳು, ನಮ್ಮ ಎಲ್ಲ ಮಣ್ಣಿನ ಮಹತ್ವ, ಇದೆಲ್ಲದರ ಬಗ್ಗೆ ಅವರು ಲೇಖನ ಮಾಡ್ಯಾರ. ಎಷ್ಟೋ ಅಂಶಗಳು ಗೊತ್ತಿರಲಿಲ್ಲ ನನಗೆ. ಚೌಡಿಕೆ ಪದಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಮಾಡಿಸ್ತಾ ಇದ್ರಿ. 2 ಜಾನಪದ ವಿಷಯ, 6 ಮಂದಿ ಒಳಗೆ 7ರ ಜಾನಪದಕ್ಕೆ ಒತ್ತು ಕೊಟ್ಟು ಆ ಜಾನಪದವನ್ನು ಉಳಿಸುವಂತ ಪ್ರಯತ್ನ ಮಾಡಕತ್ತೀನಿ. ದಯವಿಟ್ಟು ತಾವುಗಳು ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಜಾನಪದವನ್ನು ಉಳಿಸುವಂತ ಬೆಳೆಸುವಂತ ಅದನ್ನು ಮಾಡೋಣ. ಜಾನಪದಕ್ಕೆ ಎಂದೂ ಸಾವಿಲ್ಲ, ರೂಪಾಂತರಿಗೆ ಮತ್ತೆ ಬಂದೇ ಬರ್ತದೆ. ಆದರೆ ನಮ್ಮಿಂದ ಜಾನಪದಕ್ಕೆ ಅವಮಾನ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾ ನನ್ನನ್ನು ಕರೆದು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಇನ್ನು ನಾನು ಉದ್ಘಾಟಕರ ಲೆವೆಲ್ ಬೆಳಗ್ಗೆ ಹೋದ್ರು ಬಹಳ ಅಭಿಮಾನಿ ಇಟ್ಟು ಪ್ರೀತಿಯಿಂದ ಉದ್ಘಾಟನೆ ಕಾರ್ಯವನ್ನು ನೆರವೇರಿಸಿಕೊಟ್ಟದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಕುಟುಂಬಕ್ಕೂ ನನ್ನ ಮಾತನ್ನು ಬಹಳ ಪ್ರೀತಿಯಿಂದ ಆಲಿಸತಕ್ಕಂಥ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಸಾಹಿತಿಗಳಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಶರಣು ಶರಣಾರ್ಥಿ. ನೈತಿಕ ಶಿಕ್ಷಣ ಅಂತರ್ಗತವಾದ ಬದುಕಿನ ಸಾರವೇ ಜಾನಪದ ಎಂಬಂತೆ ಒಡಪುಗಳು ಒಡಮೂಡಿ ಗರತಿಯ ಹಾಡು ಗರಿಗೆದಿರಿ ತಮ್ಮ ಸುಮಧುರ ಕಂಠದಿಂದ ಜಾನಪದ ಸಾಹಿತ್ಯದ ಸವಿಯನ್ನು ಉಣಬಡಿಸಿದ ಡಾಕ್ಟರ್ ಯಶವಂತ ಕೊಗ್ಗನವರ ಸಾಹಿತಿಗಳು, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಜ್ಞಾನಪೂರ್ಣ ಘಟ್ಟ ಉಪನ್ಯಾಸ ಕಾರ್ಯಕ್ರಮವನ್ನು ಸರ್ ಈಗಾಗಲೇ ಜಾನಪದ ಕುರಿತ ಅನೇಕ ವಿಷಯಗಳನ್ನು ಬೆಳಕಿಸಿದ್ದಾರೆ. ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನ ಅನುಭವಗಳನ್ನು, ನೋವು ನಲಿವುಗಳನ್ನು ಸಣ್ಣ ವಯಸ್ಸಿನಲ್ಲಿ ಮೈಗೂಡಿಸಿದವರು ನಮ್ಮ ಜಿ ಬಿ ಕಾಡೆಯವರು. ಬದುಕು ಆಡಂಬರವಾಗಬಾರದು, ಅನುಭವವಾಗಬೇಕು. ಹಾಗೆಯೇ ಅಕ್ಷರಕ್ಕೊಂದು ಅಂತಃಕರಣ ಇರಬೇಕು. ಜನಪದ ಕಲೆ ಸಾಹಿತ್ಯ ಉಳಿಯಬೇಕಾದರೆ ಕಲಾವಿದರು ಮತ್ತು ಜಾನಪದ ಸಾಹಿತ್ಯಗಳು ಉಳಿದು ಬೆಳೆಯಬೇಕು ಎನ್ನುವುದು ಜಿ ಬಿ ಕಾಡೆಯವರ ಒಂದು ಸತ್ಯುತವಾಗಿರ್ತಕ್ಕಂಥ ಆಶಯ ಇದೆ. ಅವರು ಅದನ್ನು ತಮ್ಮ ಹಾಸ್ಯ ಬರಹಗಳಲ್ಲಿ ಮತ್ತು ಹಾಸ್ಯ ಅವರ ತಮ್ಮ ಮಾತಿನಾಗ ಅಥವಾ ಅವರ ಅನೇಕ ನಾವು ಜಾನಪದ ಪುಸ್ತಕಗಳನ್ನು ಮೆಲುಕು ಹಾಕಿದಾಗ ನಾನು ಬಹುಶಃ ಅದನ್ನು ಭಾಳಷ್ಟು ಪುಸ್ತಕಗಳನ್ನು ಓದಿಲ್ಲ, ಸಿಕ್ಕಿಲ್ಲ. ಕಾಡು ಹೂಗಳು ಒಂದು ಪುಸ್ತಕ ಹೇಳಿದ್ರು ಸರ್, ಅದು ಭಾಳ ಮಹತ್ತರವಾಗಿರ್ತಕ್ಕಂಥ ಕೃತಿ. ಕಾಡು ಮಲ್ಲಿಗೆ ಒಂದು ಬಾಡಿ ಹೋಗುವ ಮುನ್ನ ಅದು ಯಾರ ಕಿತ್ಕೊಂಡು ಮುಡಿಸುವಾಗ ಅಂತ ಕೇಳ್ತದೆ. ಬಹುಶಃ ಆ ದೃಷ್ಟಿ ಒಂದು ಹಾಡೈತಿ ಕನ್ನಡ ಚಲನಚಿತ್ರರಂಗದೊಳಗೆ, ಪ್ರಸಿದ್ಧ ಹಾಡದು. ಪ್ರಕಾಶ್ ಅವರು ಅದನ್ನು ಭಾಳ ಸುಂದರವಾಗಿ ಹಾಡಿದ್ದಾರೆ. ಕಾಡು ಹೂಗಳಂದ್ರೆ ಬಹುಶಃ ಮಲ್ಲಿಗೆ, ಕಾಡು ಮಲ್ಲಿಗೆ. ಇಲ್ಲಿ ನಾವು ಒಂದು ಹರದ ಯಾವ ಹೆಣ್ಮಗಳಿಗೆ ಮುಡಿಯೊಳಗೆ ರೇಟ್ ಗೊತ್ತಾಳೋ ಅಥವಾ ದೇವರಿಗರ ಸಮರ್ಪಣೆ ಆಗತ್ತೆ. ಆ ಹೂವಿನ ಬಗ್ಗೆ ಅವರು ಕೂಡ ಕಾಡು ಮಲ್ಲಿಗೆಯಾಗಿ ಹೋದರು ಬಹುಶಃ ಜಾನಪದ ಕ್ಷೇತ್ರದಲ್ಲಿ. ಅವ್ರ ಹೆಸರು ಹೇಳಿದರು, ಯೂನಿವರ್ಸಿಟಿ ಒಳಗೆ ಭಾಳ ಎತ್ತರಕ್ಕೆ ಹೋಗ್ಬೇಕಾಗಿತ್ತು ಅವರು. ಅದೇ ರೀತಿಯಾಗಿ ಪಿ ಎಸ್ ಗದ್ದಿಗೆ ಮಠರವರು ಕೆರವರು ಪ್ರಪ್ರಥಮವಾಗಿ ಜಾನಪದ ಲೋಕದಲ್ಲಿ PhD ಪಡೆದರು ನಮ್ಮ ಜಿಲ್ಲಾದ. ಭಾಳ ಮಹತ್ವದ ವಿಷಯ ಇದು. ಮತ್ತು ಡಾಕ್ಟರ್ ಶ್ರೀರಾಮಟ್ಟನವರು ಕೂಡ ಜೀವನ ಪರ್ಯಂತ ತಮ್ಮ ಜೀವತ ಇದ್ದರು ಜಾನಪದ ಕ್ಷೇತ್ರಕ್ಕಾಗಿ. ಅವರು ಕೂಡ ಭಾಳಷ್ಟು ಬೆಳಿಬೇಕಾಗಿತ್ತು. ಇಲ್ಲೇ ಉಳಿದ್ರು ಅವರು ಜೂನಿಯರ್ ಕಾಲೇಜಿನಾಗ. ಇವೆಲ್ಲ ನಮಗೆ ಭಾಳ ಕಷ್ಟ ಅನಿಸ್ತಾವೆ ಮನಸ್ಸಿಗೆ. ಯಾಕೋ ಏನೋ ಯಾವ ತೊಡರು, ಅನೇಕ ತೊಡರುಗಳು ಬಂದಿರ್ಬೋದು, ಆದರೆ ಇವರೆಲ್ಲ ಉನ್ನತ ಮಟ್ಟದಾಗಿರ್ಬೇಕಾಗಿತ್ತು. ಕೋಕನರ್ ಸರ್ ಇವತ್ತು ನಮ್ಮ ದಿವಾನ್ ಸರ್ ಇಲ್ಲೇ ನಮ್ಮವರ ದಿವಾನ್ ಸರು ಪುಟ್ಟ ಜಾನಪದ ಕ್ಷೇತ್ರದೊಳಗೆ ಬೆಳೆದು ಬಂದರು. ಅವರು ಕಾಡೆಯವರು ಬಹುಶಃ 2-3 ವರ್ಷ ಬರ್ಕಿರು ಇವ್ರಿಗೆ 80, ಅವ್ರಿಗೆ 83. ಈ ಹಲವಾರು ಕ್ಷೇತ್ರಗಳಲ್ಲಿ ಕಾಡೆಯವರು ತಮ್ಮ ವೃತ್ತಿಯ ಜೊತೆ ಪ್ರವೃತ್ತಿಯನ್ನು ಅವರು ಜಾನಪದ ಕ್ಷೇತ್ರಕ್ಕಾಗಿ ಮೀಸಲಿಟ್ಟರು. ಇಲ್ಲಿ ಜಿ ಬಿ ಅವ್ರ ಕಾಡೆಯವರ ಸಂಕ್ಷಿಪ್ತ ಪರಿಚಯನೂ ಕೊಟ್ಟಿದ್ದಾರೆ ಈ ಕಾಡಿನೊಳಗೆ. ಅದಕ್ಕೆ ನಾನು ಹೆಚ್ಚು ಹೇಳೋದಿಲ್ಲ, ಅವ್ರು ಹೇಳೋದು ಇನ್ನೂ ಅನೇಕ ಭಾಳ ಐತಿ ವಿಷಯ. ಇನ್ನು ಕೆಲವು ಸ್ವಲ್ಪ ಎರಡು ಮಾತಾಡ್ತೀನಿ. ಋಷಿ ಎಲ್ಲದವನು ಕವಿ ಸಾಹಿತಿ ಆಗಲಾರ ಎಂಬ ಮಾತಿದೆ. ಬಹುಶಃ ಕವಿ ಸಾಹಿತಿ ಆಗಬೇಕಾದರೆ, ಅಕ್ಷರ ಸಂಸ್ಕೃತಿ ನಮಗೆ ಬರಬೇಕಾದರೆ ನಾವು ಋಷಿ ಆಗಬೇಕು.
ತಪಸ್ಸನ್ನು ಮಾಡಬೇಕು. ಬಹುಶಃ ನಾವು ತಪಸ್ಸನ್ನು ಮಾಡಿದಾಗ ಮಾತ್ರ ನಾವು ಒಂದು ಸಂಸ್ಕೃತಿಯನ್ನು ಕಟ್ಟಬಲ್ಲೆವು ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡುತ್ತದೆ. ಮತ್ತು ಅಕ್ಷರ ಸಂಸ್ಕೃತಿಗೆ ನಾವು ನಾಂದಿಯನ್ನು ಹಾಡಬೇಕು. ಶುಭ ನುಡಿಯೇ ಶಕುನದ ಹಕ್ಕಿ, ನಿನ್ನ ಸೊಲ್ಲು ನಂಬಿ ಎತ್ತಿ ಮೈಯೆಲ್ಲ ನಡುಕವಿತ್ತು, ನೀನೇ ಶುಭ ನುಡಿಯುವಾಗ ಏನಿದ್ದೇನು ಎಲ್ಲ ಶುಭ ಎಂದು ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಶುಭ ನುಡಿಯೇ ಶಕುನದ ಹಕ್ಕಿ ಅಂತ. ಅದಕ್ಕೆ ಇಲ್ಲಿ ನಾವು ಬೇಂದ್ರೆ ಅವರ ಒಂದು ಕವಿತೆಯನ್ನು ನಾನು ಹೇಳುತ್ತಾ, ಇಲ್ಲಿ ಕಿರಿ ಹೆಣತಿ ಕಿರಿದಾದರೇನು ಬೆಳಕ ಬೀರುವ ಶಕ್ತಿ ಇರುವುದಲ್ಲವೇನು ಅಂತ JS ಶಿವರುದ್ರಪ್ಪನವರ ಮಾತನ್ನು ಒಂದು ಕವನದಲ್ಲಿ ಬರೆದ. ಅದಕ್ಕೆ ಕಾಡೆ ಅವರು ತಮ್ಮ ಅಲ್ಪ ಒಂದು ಕ್ಷೇತ್ರದಾಗ ಸರ್ಕಾರಿ ನೌಕರಿ ಅಂದರೆ ಎಲ್ಲರಿಗೂ ಗೊತ್ತದ, ಭಾಳಷ್ಟು ಕಿರಿಕಿರಿ ಇರ್ತಾವೆ. ಅಂಥ ಆ ಕಿರಿಕಿರಿ ಒಳಗೂ ಕೂಡ ಅವರು ಎಲ್ಲರನ್ನು ನಗನಗಿಸುತ್ತಾ ಜಗದಳೆಯು ತನಗರಲ್ಲಿ ಜಗವೆಲ್ಲ ನಗುತ್ತಿರಿ ನಮ್ಮ ಸಣಕಲ್ ಅವರು ಬರೆದು ಭಾಳಷ್ಟು ಉತ್ತಮವಾಗಿರ್ತಕ್ಕ ಕವಿತೆ. ನಮ್ಮ ಈಶ್ವರ ಸಣಕಲ್ ಅವರು ಜಗವೆಲ್ಲ ನಗುತ್ತಿರಲಿ ಜಗದಳೆಯು ನನಗಿರಲಿ ಅಂತ ದೊಡ್ಡ ಒಂದು ಉತ್ತಮವಾಗಿರ್ತಕ್ಕ ಕವಿತೆ ನಮ್ಮ ಕಾಡೆ ಸರಿತಂಥದ್ದು. ಅವರು ಜಗತ್ತನ್ನು ನಗಿಸಿದರು. ಕರೆ ತಮಗೆ ಒಳಗೆ ಬಹುಶಃ ಸಂತೋಷಪಟ್ಟರು. ಒಂದು ಕೆಲವೊಂದು ಇದ್ದು ಅವರು ಆಶಯಗಳು ಅವು ಈಡೇರಿಲ್ಲ. ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು. ಹಂಗೆ ಜಾನಪದ ಕ್ಷೇತ್ರವನ್ನು ಎಷ್ಟು ನಾವು ಮಾತಾಡಿದ್ರು ಅದು ರುಚಿ ಭಾಳಷ್ಟು ರುಚಿ ಹೆಚ್ಚು ಬಿಡ್ತದೆ, ಮುಗಿತದೆ. ಯಾರೋ ಇಲ್ಲಿ ಹೋಗಲ್ರಿ ಇಬ್ಬರು ಡಾಕ್ಟರ್ಸ್ ಆಗ ಹೋಗೋಣ ಅಂದ್ರೆ ನನಗೆ ಮಾತು ಬಿಡ್ತಾರೆ. ಅದಕ್ಕೆ ಅದು ಸರಿ ಭಾಳ ಹೋಳಿ ಹಂಗೆ ರುಚಿ. ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿರ್ತಕ್ಕಂಥ ಕಾಡೆ ಕುಟುಂಬಕ್ಕೂ ಮತ್ತು ಎಲ್ಲ ಗೌರವಾನ್ವಿತ ತಾಯಿ ತಂದೆಯರಿಗೆ ಗುರು ಹಿರಿಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿರಿಯರು ಕಿರಿಯರಿಗೆ ಕೊಡುಗೆಯಾಗಿ ಕೊಟ್ಟ ಬಹುಮುಖ್ಯ ಬದುಕಿನ ಆಸ್ತಿಯೇ ಜಾನಪದ ಎಂಬಂತೆ ಜನಪದ ತಜ್ಞ GP ಕಾಡೆ ಅವರ ಬದುಕು ಬರಹ ಕುರಿತು ಉಪನ್ಯಾಸ ನೀಡಿದ ಶ್ರೀ ಚಂದ್ರಶೇಖರ್ ದೇಸಾಯಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಖ್ಯಾತ ಜಾನಪದ ತಜ್ಞ ಡಾಕ್ಟರ್ ಜೀವನಸಾಬ ವಾಲಿಕಾರ ಬಿನ್ನಾಳ, ತಾಲೂಕು ಕುಕನೂರ, ಜಿಲ್ಲೆ ಕೊಪ್ಪಳ ಇವರಿಗೆ GP ಕಾಡೆ ಜಾನಪದ ಸಾಧಕ ಪ್ರಶಸ್ತಿ ಪ್ರದಾನದ ಸುವರ್ಣ ಸಮಯ. ವೇದಿಕೆಯ ಮೇಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಮುಧೋಳ, ಕಾಡೆ ಸಾಹಿತ್ಯ ಪ್ರತಿಷ್ಠಾನ ಮುಧೋಳದವರ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾಡೆ ಸಾಹಿತ್ಯೋತ್ಸವದ ಬದುಕು ಬರಹದ ಬಗ್ಗೆ ಆಪ್ತ ಮಾತುಗಳನ್ನಾಡಿರ್ತಕ್ಕಂಥ ಹಿರಿಯರಾಗಿರುವ ಚಂದ್ರಶೇಖರ್ ದೇಸಾಯಿ ಅವರೇ, ಬಹಳ ಪ್ರೀತಿ ಅಕ್ಕರೆ ಅಭಿಮಾನದಿಂದ ನಮ್ಮನ್ನ ಆಗಿರ್ತಕ್ಕಂಥ ಶಿವಾನಂದ್ ಚೆಲ್ಲಿಕೆರೆ ಅವರೇ, ಸಾಹಿತ್ಯ, ಸಂಸ್ಕೃತಿ, ಜನಪದ ಕಲೆಯನ್ನ ತಮ್ಮ ಉಸಿರಾಗಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಸಿದ್ದು ದಿವಾಣಿಗೆ ಅವರೇ, ನನ್ನೊಟ್ಟಿಗೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಿಂದ ನನ್ನೊಟ್ಟಿಗೆ ಆಗಮಿಸಿರ್ತಕ್ಕಂಥ ಹಿರಿಯರಾಗಿರುವ ಒಬ್ಬ ಕ್ರಿಯಾಶೀಲರು, ಮಾದರಿ ಶಿಕ್ಷಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಶರಣಪ್ಪ ತುಮ್ರಿಕೊಪ್ಪ ಸರ್ ಅವರೇ, ಎಚ್ ಉಸ್ತಾದರವರೇ, ಮಾಧ್ಯಮ ಅಕಾಡೆಮಿಯ ಗೌರವಾನ್ವಿತ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಮಂಜುನಾಥ್ ಮಾಲಿಕ್ಪುರ್ ಅವರು, ಬಹುಶಃ ಇದೇ ಮುಧೋಳ್ ನೆಲದವರು, ಇಲ್ಲಿಯವರು ನಮ್ಮೂರಲ್ಲಿದ್ದಾರೆ. ನನಗೆ ಪ್ರಕಾಶ್ ಕಾಡೆ PG ಕಾಡೆಯವರ ಪುರಸ್ಕಾರವನ್ನ ಕೊಟ್ಟಾಗ ಅವರು ನನಗೆ ಹೇಳಿದರು, ಏನ್ ಜೀವನ್ ಸಾಬ್ರೆ ನೀವು ನಮ್ಮೂರಿನ ಪ್ರಶಸ್ತಿಯನ್ನ ತಗೊಂಡ್ರಲ್ಲ ಅಂತ. ನಿಜ ಸರ್, ನಾನು ನಿಮ್ಮೂರಿನ ಪುರಸ್ಕಾರವನ್ನು ಪಡ್ಕೊಂಡಿದ್ದೀನಿ, ಆದರೆ ನೀವು ನಮ್ಮೂರಾಗಿರಲ್ಲ ಅಂತ ಅಂದೆ.
ಅವ್ರು ಮತ್ತೆ ವಾಪಸ್ ಹೇಳಿದ್ರಿಲ್ಲ, ನಮ್ಮೂರಾಗ ನೀವಿಲ್ಲ, ನೀವು ಬೇರೆ ಊರು ಬಿಟ್ಟು ಈ ಊರಾಗದಿರಿ ಅಂತಂತಂದ್ರು. ಮನುಷ್ಯನ ಬದುಕಿ ಒಂದು ವಲಸೆಯ ಬದುಕು. ಬಹುಶಃ ರನ್ನನ ನೆಲ ಇದು ಸಾಹಿತ್ಯದ ಬೀಡು, ತವರೂರು. ಬಹುಶಃ ಜಗತ್ತಿಗೆ ಒಂದು ದೊಡ್ಡ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ರನ್ನನ ಊರು ಮುಧೋಳದಲ್ಲಿ ಜೀಬೆ ಕಾಡೆ ಅಂತಕ್ಕಂಥವ್ರು, ಗಣಪತಿ ಕಾಡೆ ಅಂತಕ್ಕಂಥವ್ರು ಆಗಿ ಬದುಕಿ ಬಾಳಿ ಬಹುಶಃ ಜನಪದದ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ, ಬಹುಶಃ ಅವರು ಕಾಡು ಹೂವು, ಬಹುಶಃ ಅದು ಮರೆಯಾಗಿರ್ತಕ್ಕಂಥ, ಬಹುಶಃ ಅದರ ಸುವಾಸನೆ, ಅದರ ಸುಗಂಧ ಯಾರಿಗೂ ಸಿಗಲಿಲ್ಲ ಕಾಡಿನ ಹೂವಿನ. ಆ ರೀತಿ ಎಲೆಮರೆಕಾಯಿಯಂತೆ ಬದುಕಿ ಬಾಳಿ ಹೋದವರು ಗಣಪತಿ ಕಾಡೆಯವರು. ಬಹುಶಃ ಗಣಪತಿ ಕಾಡೆಯವರು ನಮ್ಮೊಟ್ಟಿಗಿಲ್ಲ, ಅವರ ಕಟ್ಟಿ ಬೆಳೆಸಿದ ಪರಂಪರೆ ಅವರ ಮಕ್ಕಳ ಮೂಲಕ ಇವತ್ತದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅನ್ನೋದನ್ನು ಬಹಳ ಅಭಿಮಾನದಿಂದ ಹೇಳ್ತಾ, ಅವರ ಶ್ರೀಮತಿಯವರು ಗೌರವಾನ್ವಿತ ಗಂಗೂಬಾಯಿ ತಾಯಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅವರ ಪುತ್ರಿಯರಿಗೂ ಅವರ 3 ಜನ ಪುತ್ರರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ, ಜನಪದ ಲೋಕದೊಳಗೆ ಒಂದು ಸಣ್ಣ ಪ್ರಯತ್ನ ನಮ್ಮದು ಬಂಧುಗಳೇ. ವೃತ್ತಿಯಿಂದ ನಾನೊಬ್ಬ ಶಿಕ್ಷಕನಾಗಿ ನನ್ನೂರು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೆನ್ನಾಳ ಗ್ರಾಮ, ತುಂಬಾ ಬಡತನದ ಕುಟುಂಬದಲ್ಲಿ ಬೆಳೆದವನು ನಾನು. ಬಹುಶಃ ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿದ್ದೇ ಅಕ್ಷರ. ಬಾಬಾ ಸಾಹೇಬರು ಯಾವಾಗಲೂ ಹೇಳ್ತಾರೆ, ನಮ್ಮೆಲ್ಲರ ಬದುಕನ್ನು ಬದಲಾಯಿಸುವ ಶಕ್ತಿ ಅದು ಅಕ್ಷರಿಗೆ ಮಾತ್ರ ಇದೆ, ಶಿಕ್ಷಣಕ್ಕೆ ಮಾತ್ರ ಇದೆ ಅಂತಕ್ಕಂಥ ಮಾತನ್ನ ಆಗಲೇ ಹೇಳಿ ಹೋಗಿದ್ದಾರೆ ಅವರೆಲ್ಲ. ಬಹುಶಃ ಅಕ್ಷರದ ಮೂಲಕ ನಾವೆಲ್ಲ ಬೆಳೆದು ಬಂದವರು. ನನ್ನ ಅಜ್ಜ ಕರೀಂ ಸಾಬ್ ವಾಲಿಕಾರ್, ಬಹುಶಃ ಅವರು ಹಾಡ್ತಕ್ಕಂಥ ಶರೀಫನ ಪದಗಳು, ಅವರು ಗುರುತಕ್ಕಂಥ ಭಜನೆ ಪದಗಳಿಂದ ನಾನು ಈ ಜಾನಪದದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡವನು. ನಾನು 5ನೇ ತರಗತಿಗೆ ನಾನು ಶಾಲೆಗೆ ಬಂದವನು. ನಾರಾಯಣಪ್ಪ ಬಿಸ್ನಳ್ಳಿ ಅಂತಕ್ಕಂಥವ್ರು, ರಮೇಶ್ ಹೇಮರೆಡ್ಡಿ ಅಂತಕ್ಕಂಥವ್ರು, BS ಅರಮನೆ ಅಂತಕ್ಕಂಥವರ ಗುರುಗಳ ಆಶೀರ್ವಾದದಿಂದ ನಾನು ಶಾಲೆ ಕಲ್ತವನು. S ಬಾಲಾಜಿ ಅಂತಕ್ಕಂಥವ್ರ ಕೃಪೆಯಿಂದ ನಾನು ಕಾಲೇಜ್ ಕಲ್ತವನು ಬಂಧುಗಳೇ. ಬಹುಶಃ ನನಗೆ ಈ ಜಾನಪದದ ಒಂದು ಪ್ರೀತಿ ಬೆಳೆದಿದ್ದೇ ನನ್ನ ಅಜ್ಜನಿಂದ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಯಶವಂತ್ ಅವರು ಮಾತಾಡಬೇಕಾದಾಗ ಹೇಳ್ತಾ ಇದ್ರು, ಜನಪದ ಅಂದ್ರೆ ಅದು ಬರೀ ರಂಜನೆ ಮಾತ್ರ ಅಲ್ಲ, ಅದರಲ್ಲಿ ಎಲ್ಲವೂ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಬೈಗುಳ ಅನ್ನೋದ್ರ ಬಗ್ಗೆ ಹೇಳಿದ್ರು ಅವರು. ಹೌದು, ಈ ಬೈಗುಳ ಕೂಡ ಜನಪದ. ನಮ್ಮ ಅವ್ವ, ನಮ್ಮ ಅಜ್ಜಿ ಇಮಾಂಬಿ ಬೈಬೇಕಾದ್ರೆ ಆಕಿನ ಬೈಗುಳವನ್ನು ಕೇಳ್ತಾ ಬೆಳೆದವ ನಾನೆಲ್ಲ. ಆಕಿ ಬಗ್ಗೆ ಬರೆದ್ರೆ ಒಂದು ದೊಡ್ಡ ಗ್ರಂಥ ಆಗತ್ತೆ, ಅಷ್ಟು ನಮ್ಮ ಜನಪದ ನಮ್ಮ ಮನೆಯಲ್ಲಿ ಇತ್ತು ಅನ್ನೋದನ್ನ ಹೇಳ್ತಾ, ಬಹುಶಃ ನನಗನ್ಸುತ್ತೆ ಆದ್ಮೇಲೆ ಜನಪದ ಈ ಸಂಸ್ಕೃತಿಯನ್ನ, ಈ ಕಲೆಯನ್ನ, ಸಾಹಿತ್ಯವನ್ನ ನಾನು ಕಲಿತಕ್ಕಂಥ ಒಬ್ಬ ವಿದ್ಯಾರ್ಥಿ ಮಾತ್ರ. ಅಂತ ವಿದ್ಯಾರ್ಥಿಯನ್ನ ಕರ್ಕೊಂಡು ಬಂದು ದೊಡ್ಡ ವ್ಯಕ್ತಿತ್ವದ BG ಕಾಡೆ ಅವರ ಪುರಸ್ಕಾರವನ್ನು ನೀಡುವುದರ ಮೂಲಕ ಪ್ರಕಾಶ್ ಕಾಡೆ ಮತ್ತು ಅವರ ಕುಟುಂಬದವರು ನನ್ನನ್ನ ದೊಡ್ಡ ಹೊಣೆಗಾರಿಕೆಯನ್ನ ಹೊರಿಸಿದ್ದಾರೆ ನನಗನ್ಸುತ್ತೆ. ಬಹುಶಃ ಜೀವನ್ ಸಾಬ್ರೆ, ಇನ್ನೂ ನಿಮ್ಮ ಕೆಲಸ ಇನ್ನೂ ಬಹಳ ಇದೆ. ಈ ನಾಡಿಗೆ, ಈ ಜಗತ್ತಿಗೆ ಜನಪದದ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನ ಕೊಡ್ರಿ ಅಂತಕ್ಕಂಥ ಆಶೀರ್ವಾದ ಮಾಡಿದ್ದಾರೆ ಅಂತ, ಒಂದು ಹೊಣೆಗಾರಿಕೆ ಹೊರಿಸಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾನು ಭಾವಿಸಿಕೊಂಡು ಬಂಧುಗಳೇ. ಬಹುಶಃ ನನಗನ್ಸುತ್ತೆ BG ಕಾಡೆಯವರು ಕಾಡು ಹೂಗಳು ಅಂತಕ್ಕಂಥ ಕೃತಿಯನ್ನ ಕೊಟ್ಟರು, ರಿವಾಯಿತ್ ಪದಗಳನ್ನು ಸಂಗ್ರಹ ಮಾಡಿದ್ರು, ಗಂಡಸರಿಗೂ ಹೆರಿಗೆ ಆಗತ್ತೆ ಅಂತಕ್ಕಂಥ ಒಂದು ಹಾಸ್ಯ ಕಥೆಯನ್ನ ಕೊಟ್ಟವರು ಅವರು. ಅದೊಂದು ಹೆಸರಿದೆ, ಅವೆಲ್ಲ ಮರು ಪ್ರಕಟ ಆಗ್ಬೇಕು. ಬಹುಶಃ ಬೆಳವಲದ ಕಥೆಗಳನ್ನು ಸಂಗ್ರಹ ಮಾಡಿದ್ರು. ಬಹುಶಃ ಈ ಜನಪದ ಸಂಸ್ಕೃತಿಯನ್ನ ಸಂಗ್ರಹಿಸುವಲ್ಲಿ ನಾವು ಯಾರನ್ನ ಅನುಸರಿಸಬೇಕು ಅಂತಂದ್ರೆ ಅದು ಇಂಗ್ಲಿಷರ್ನ, ಜಾನ್ ಲೀಡ್ನನ್ನ, ಪೀಟರ್ನನ್ನ, ಅನೇಕ ಇಂಗ್ಲಿಷರು ನಮ್ಮ ದೇಶಕ್ಕೆ ಆಳ್ವಿಕೆಯನ್ನು ಮಾಡಲು ಬಂದ್ರು ಅವರು. ಆದ್ರೆ ನಮಗೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋದ್ರು ಕೂಡ ಅವರು. ಅಂತಂದ್ರೆ ಅವರು ಇದ್ದದನ್ನ ಇದ್ದಾಗಿ ಹೇಳಿದ್ರು, ಬಹಳ ಚೆನ್ನಾಗಿ ಬದುಕಿದ್ರು ಅವರು. ಜಾನಪದ ಸಾಹಿತ್ಯ, ಜನಪದ ಕಲೆಗಳು ನಮಗೆ ಮೌಲ್ಯವನ್ನ ಕಲಿಸಿಕೊಟ್ಟವು. ತಿಳಿಗೇಡಿಯನ ತಮ್ಮ ತಾಯವನ್ನ ಬೈಬ್ಯಾಡ, ಬಾಳ ದಿನದ ಆಕಿ ಹಡದವ್ವ, ಬಾಳ ದಿನದ ಆಕಿ ಹಡದವನ ಬೈದಾರ, ಬಾಳ ಮರುಗಾಳ ಮನದಾಗ. ತಂದೆಯ ನೆನದಾರ ತಂಗಾಳು ಬಿಸಿಯಾಯ್ತ, ಗಂಗಾದೇವಿ ನನ್ನ ಹಡೆದೌನ, ಗಂಗಾದೇವಿ ನನ್ನ ಹಡೆದೌನ ನೆನದಾರ, ಮಾಸಿದ ತಿಳಿಯೂ ಮಡಿಯಾಯ್ತ. ಕಾಸಿಗೆ ಹೋಗಲಿ ಕಾಯೇ ಸೊಂದು ದಿನಬೇಕು, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ, ಮನಿಯಾಗ ಕಾದು ಕುಂತವಳಿ ಹಡದವ್ವ. ಅಂದ್ರೆ ತಂದೆ ತಾಯಿ ನಿಜವಾದ ದೇವರು, ದೈವ ಅಂತಕ್ಕಂಥ ಆಲೋಚನೆಯನ್ನ ಬೆತ್ತಿದವರು ನಮ್ಮ ಜನಪದರ ಬಂಧುಗಳೇ. ಹಾಗಾದ್ರೆ ಒಂದು ಮೌಲ್ಯ ಐತಿ, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಅವರು. ಚಲುವಿ ಚಲುವಿ ಎಂದು ಒತಿಯಾಸೆ ಪಡಬೇಡ, ಚಲುವಿ ಚಲುವಿ ಎಂದು ಒತಿಯಾಸೆ ಪಡಬೇಡ, ಚಲುವಿದ್ದಾರೇನೋ ಗುಣವಿಲ್ಲ,
ಚಲುವಿದ್ದಾರೇನೋ ಗುಣವಿಲ್ಲ ಹೊಳೆ ನೀರ, ತಿಳಿಯಿದ್ದರೇನೋ ರುಚಿಯಿಲ್ಲ, ತಿಳಿಯಿದ್ದರೇನೋ ರುಚಿಯಿಲ್ಲ. ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ನೇರಳೆ ಹಣ್ಣ ಬಲುಕಪ್ಪ, ನೇರಳೆ ಹಣ್ಣ ಬಲುಕಪ್ಪ ನನ್ನ ಅಣ್ಣ. ತಿಂದು ನೋಡಿದರ ರುಚಿ ಬಾಳ, ತಿಂದು ನೋಡಿದರ ಸಿಹಿ ಬಾಳ. ಕೆಂಪು ಹೆಂಡತಿ ಎಂದು ಸಂತಸ ಯಾಕಣ್ಣ, ಹತ್ತಿಯ ಹಣ್ಣ ಬಲು ಕೆಂಪ, ಹತ್ತಿಯ ಹಣ್ಣ ಬಲು ಕೆಂಪ ನನ್ನ ಅಣ್ಣ. ಒಡೆದು ನೋಡಿದರ ಹುಳಬಾಳ, ಒಡೆದು ನೋಡಿದರ ಹುಳಬಾಳ. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ. ಎಂತ ವಿವೇಕ ಜನಪದರದು. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೋ ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ. ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಟುಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು. ತವ್ರ ಬಣ್ಣ ಅಂದ್ರ ತಾಯಿ ಕೊಟ್ಟ ಸೀರೆ. ಮೊದಲ ಹೆರಿಗೆ ಆದ ಮೇಲೆ ತಾಯಿ ಉಡಿಸ್ತಕ್ಕಂಥ ಸೀರೆ ಉಡಿಸ್ಕೊಂಡು, ಯವ್ವ ನಿನ್ ಬದುಕಿಗೆ ಇದು ಬೆಳಕಾಗ್ಲಿ ಒಳಿತಾಗ್ಲಿ ಅಂತ ಒಂದು ಎಮ್ಮೆನ ಒಂದು ಹಸುನ ಕೊಟ್ಟು ಕಳಿಸ್ಬೇಕಾದಾಗ, ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಟುಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ಹೋಗಾಗ, ತಿಟ್ಟೆತ್ತಿ ತವರೂರ ನೋಡ್ಯಾಳ, ತಿಟ್ಟೆತ್ತಿ ತವರೂರ ನೋಡ್ಯಾಳ. ನೋಡ್ರಿ ಎಂತ ಕಮಲ ಜನಪದರಲ್ಲಿಗಿತ್ತು ಅನ್ನೋ. ಮನೆಯ ಅಣ್ಣ ತಮ್ಮಂದಿರೇ ಎಂದಿಗೂ ಪಾಲಾಗಿ ಹೋಗಬಾರದು, ಹೋಗೋದಾದ್ರೆ ಹೋಗಿರಣ್ಣ ಕೈ ಮುಗುದ ಬೇಡುವೇನು, ಅಪ್ಪ ನನ್ನ ಪಾಲು ಮಾಡಬಾರದು, ಅಪ್ಪ ನನ್ನ ಪಾಲು ಮಾಡಬಾರದು. ಇದು ನಮ್ಮ ಜನಪದ. ಬಹುಶಃ ನನಗನ್ಸುತ್ತೆ ಗಂಡ ಹೆಂಡಿರ ಜಗಳ ಜನಪದೊಳಗೆ ಮಾತಾಡ್ತೀವಿ. ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ. ಅದು ಆಕ್ಚುಲಿ ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ, ಅದು ಇತ್ತೀಚೆಗೆ ಬೆಳೆದು ಬಂದಿತ್ತು. ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ, ಲಿಂಗಕ್ಕೆ ಎರಕ ಹೊಯ್ದಂಗ, ಗಂಗವನ ಜೊತೆ ಕೂಡಿ ಹರಿದಂಗ. ಮಡದಿಯ ಬಡಿದಾನ ಮನದಾಗ ಮರುಜ್ಞಾನ, ಮಡದಿಯ ಬಡಿದಾನ ಮನದಾಗ ಮರುಜ್ಞಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ, ನಾಯೆಚ್ಚ ನಿನ್ನ ಕವರೇಚ್ಚ. ಗಂಡನ ಮನಸ್ಸು ಕರಗಿ ಹೇಳ್ತಾನ, ಸರದಾರಯ್ಯನ ಗಂಡ ಸುರಿದಾವ ಮಲ್ಲಿಗೆ, ನಿನಗಿಂತ ಹೆಚ್ಚಿದ ಜಗತ್ನಾಗ ಯಾವುದೂ ಇಲ್ಲ ಅಂದಾಗ ಗಂಡ ಹೆಂಡತಿ ಜಗಳ ಮುಗಿದು ಹೋಗ್ತಿರ್ತಾವತ್ತ. ಹೆಂಡತಿ ರಿಕ್ವೆಸ್ಟ್ ಮಾಡ್ತಿದ್ದ ಗಂಡಗೆ ಹೋಗ್ಬೇಕಾದಾಗ, ತವ್ರ ಮನೆಗೆ ಹೋಗ್ಬೇಕಾದಾಗ, ಹೋಗಿ ಬರತೀನಿ ತವರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಡಾಕ್ಟರ್ ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಅವ್ರ ಮಿಸ್ಸಸ್ ರಿಕ್ವೆಸ್ಟ್ ಮಾಡ್ತಿದ್ದವ್ರನ್ನ. ಮನಸ್ಸು ಕರಗಿ ಅವರು ಒಂದು ವಾರ ಅಲ್ಲ ಒಂದು ತಿಂಗಳಿದ್ದು ಬಾ ಅಂತಿದ್ರು. ಈಗ ಹಂಗಲ್ಲ. ನಾವು ಕೇಳುವ ಪರಿಭಾವ ಬದಲಾಗಿದೆ ಬಂಧುಗಳೇ. ಅದಕ್ಕೆ ಬಹಳ ಚಂದ ಜನಪದರಲ್ಲಿ ವಿವೇಕ ಇತ್ತು, ವಿವೇಚನೆ ಇತ್ತು, ಬದುಕಿಗೆ ಬೇಕಾದ ಅದ್ಭುತವಾದ ಜ್ಞಾನ ಇತ್ತು, ಮೌಲ್ಯಗಳಿತ್ತು, ಧರ್ಮ ಇತ್ತು, ತತ್ವ ಇತ್ತು, ನೀತಿ ಇತ್ತು. ಎಲ್ಲದಕ್ಕೂ ಮಿಗಿಲಾಗಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಸಾಮಾನ್ಯವಾದ ಜ್ಞಾನ ಅದರಲ್ಲಿ ಮೇಳೈಸಿತ್ತು ಜನಪದರಲ್ಲಿ. ಒಬ್ಬ ಗೆಳತಿ ಹೇಳ್ತಾಳ, ಡಾಕ್ಟರ್ ಮಿಸ್ಸಸ್ ಹೋಗಿ ಹೇಳ್ತಾರ ಮಿಸ್ಸಸ್ಸಿಗೆ, ಡಾಕ್ಟ್ರು ಬಜಾರ್ದಾಗ ಒಂದು ಹುಡುಗಿ ನೋಡಿ ನಗ ಕತ್ತಿದ್ರಂದಾಗ ಅವ್ರು ಬಹಳ ಚಂದ ಹೇಳ್ತಾರ, ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗೆ, ನಾ ಮುಚ್ಚಿ ಮುಡಿವ ಪರಿಮಳದ, ನಾ ಮುಚ್ಚಿ ಮುಡಿವ ಪರಿಮಳದ ಹೂವನ್ನು ಅರಗಳಿಗೆ ಹಾಕೊಂದ್ಸಾಲಿ ಮುಡಿಯಲಿ. ಎಂತ ಮಾತು. ನಕ್ಕರೆ ನಗಲವ ನಗೆ ಮುಖದ ಕ್ಯಾದಿ. ಕ್ಯಾದಿಗೆ ಅಂತಂತಂದ್ರೆ ಕನಕಾಂಬರಿ ಈ ಮಲ್ಲಿಗೆ ಹೂವು ಅಂತಲ್ಲ, ಕ್ಯಾದಿಗೆ ಹೂವು ಅಂತಂದ್ರೆ ಅದು ಯಾರು ಜನಸಾಮಾನ್ಯರು ಮುಟ್ಟಲಾರತಕ್ಕಂಥ ಒಂದು ಕಟ್ಕೊಂಡು ಹೋಗೋ ಸೂರು ಅಂದ್ರೆ ಶಟ್ಕೊಂಡು ಹೋಗೋ ನನ್ನ ಗಂಡ ಅಂತ ಒಡಪಿಟ್ಟಸ್ ಹೇಳ್ತಾ ಇದ್ರು. ಕಾಯಿ ನೋಡು, ಕೊಪ್ಪಳ ನೋಡು, ಕೊಪ್ಪಳ ಮೇಲಿನ ಕೆರಿ ನೋಡು, ಕೆರಿ ಮೇಲಿನ ದಂಡಿ ನೋಡು, ದಂಡಿ ಮೇಲಿನ ಹುಡುಗಿ ನೋಡು, ಹುಡುಗಿನ ಕೈಯನ ಬಳಿ ನೋಡು, ಬಳಿ ಒಳಗಿನ ಚುಕ್ಕಿ ನೋಡು, ಚುಕ್ಕಿ ಅಂತ ಹುಡುಗಿ ಕಂಡ್ರ ಚಕ್ಕನ ಜಿಗಿತನ ಪ್ರಕಾಶ್ ಕಾಡೆ ಅಂತ ಹೊಡಪಿಟ್ಟಸ್ ಹೇಳ್ತಾರೆ. 60 ವರ್ಷ ಈಗ ಅಕ್ಕರ ಮತ್ತೆ 60 ವರ್ಷ ಆಗ್ಬಿಟ್ಟು ಅವ್ರಿಗೆ ಇನ್ನು ಜಿಯಕ್ಕೆ ಸಾಧ್ಯನೇ ಇಲ್ಲ ಈಗ ಸಾಧ್ಯನೇ ಇಲ್ಲ. ಹಾಗಾಗಿ ನೋಡ್ರಿ ಅವ್ರ ಸ್ವಭಾವಗಳನ್ನ ಹಂಗೆ ಒಡಪಿಟ್ಟು ಹೆಸರು ಹೇಳ್ತಾ ಇದ್ರು ಅವರು. ಇವತ್ತು ಆ ಒಡಪುಗಳಿಲ್ಲ. ಗುಡ್ ಮಾರ್ನಿಂಗ್ ಸೇಮ್ ಟು ಯು, ಗುಡ್ ನೈಟ್ ಸೇಮ್ ಟು ಯು, ಗುಡ್ ಆಫ್ಟರ್ನೂನ್ ಸೇಮ್ ಟು ಯು. ನೀವು ಯಾರಾದ್ರೂ ಮದುವೆಗೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಇನ್ ಮ್ಯಾರಿಡ್ ಲೈಫ್ ಅಂದ್ರ ಗದ್ದಲಾಗ ಸೇಮ್ ಟು ಯು ಅಂತಾರೆ. ಹೆಂಡತಿ ಕೇಳಿಸ್ಕೊಂಡ್ಬಿಟ್ರೆ ಬೇರೆನೇ ಆಗ್ಬಿಡ್ತಾರೆ. ಹಿಂದ ಮದುವೆ ಹಬ್ಬದಾಗ ಮದುವೆ ಒಂದು ದೊಡ್ಡ ಹಬ್ಬ ಅದು.
ಮದುವೆ ಹಂದ್ರದಾಗ ಸೋಬನ್ ಪದ ಹಾಡ್ತಾ ಇದ್ರು. ಸೋ ಎನ್ನೀರೇ ಸೋಬಾನ ಬನ್ನೀರೇ, ಮದುವೆಯ ಮನೆಯಾಗ ಮಾದಲಿ ಮಾಡಿದರ, ಹದಿಗೆಟ್ಟ ಜಗಳ ತಗದಾರ, ಸೋ ಎನ್ನೀರೇ ಸೋಬಾನ ಬನ್ನೀರೇ ಅಂತ ಹಾಡ್ಬೋದು ನೀವೆಲ್ಲ. ಸೋ ಎನ್ನೀರೇ ಸೋಬಾನ ಬನ್ನೀರೇ. ಬಹಳ ಅದ್ಭುತ ಸರ್, ಅವ್ರಿಗಿಂತ ನೀವು ಬಹಳ ಚಂದ ಹಾಡಿದ್ರಿ. ಎಲ್ಲೆಲ್ಲಿ ನೋಡಿದರ ಒಲ್ಲಿಯ ಮಕ್ಕಳು, ಉಪ್ರಿಯಾಗ ಇವ್ರನ್ನ ಇಳಸರೆ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಎಲ್ಲೆಲ್ಲಿ ನೋಡಿದರ ಟೆಪ್ಪಿಗೆ ಮಕ್ಕಳು, ತಿಪ್ಪ್ಯಾಗ ಇವ್ರನ್ನ ಇಳಸರೆ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಲಗ್ನಕ್ಕ ಹೊಕ್ಕಿನಂದು ದಿಬ್ಬಣ ಬೇತಾಲಿ ತೆಗಿದು, ಗದ್ದಿಯ ಹುಲ್ಲ ತುರುಬಿಗೆ, ಸೋಬಾನ ಬನ್ನೀರೇ. ಗದ್ದಿಯ ಹುಲ್ಲೋ ತುರುಬಿಗೆ ನಂಬಿಗತಿ, ಗೌಡರ ಎಮ್ಮಿ ಜಬಡ್ಯಾವ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಈ ತರದ ಮದುವೆ ಸಂಪ್ರದಾಯದ ಹಾಡುಗಳು, ರಿವಾಯಿತಿ ಪದಗಳು ಎಷ್ಟು ಚೆನ್ನಾಗಿ ಬಿಜಾಪುರದಲ್ಲಿ, ಅದ್ಭುತ ವಿಜಯಪುರದಲ್ಲಿ ಜನಪದ ಕಣಜ ಇದು, ಅಷ್ಟು ಸಂಪತ್ತಿತ್ತು. ಕುದುರೆಗೆ ಕೋಡಿಲ್ಲ ಕ್ವಾಣಾಗ ಡರಿಕಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ಬಿಜಾಪುರದ ಗೋಳ ಗುಮ್ಮಟಕ ಕಳಸಿಲ್ಲ. ಎಳೆಗಾರು ಎತ್ತಲ್ಲ ದಳವಾಗಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ ಮಾವ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ, ತಂದೆ ತಾಯಿಗೆ ಮಾತು ತಂದವನು ಮಗನಲ್ಲ. ಎಷ್ಟು ಚಂದ ಹಾಡಿದ್ರಿ ಅಣ್ಣ. ಬಹುಶಃ ನಾವು ಬೇಕು ತಮ್ಮ, ತಿಳಿಬಾಳಿರಬೇಕು ತಮ್ಮ, ಇದು ತಿರುಗಿ ಬಾರುವುದಿಲ್ಲೋ, ತಿರುಗಿ ಬಾರುವುದಿಲ್ಲೋ, ಹಗಲೆಲ್ಲ ಜನ್ಮ, ತಿಳಿಬಾಳಿರಬೇಕು ತಮ್ಮ, ತಿಳಿಬಾಳಿರಬೇಕು ತಮ್ಮ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದಂಥ ಕಾಡೇ ಸೋದರಿಗೆ ಅನಂತ ಧನ್ಯವಾದಗಳು ಸಲ್ಲಿಸಿ ನಾನು ಯಾವ್ದು ಮಾತುಗಳು ಎಲ್ಲರಿಗೂ ನಮಸ್ಕಾರ. ಇವ್ರ ಜೊತೆ ಇವ್ರು ಪಿ ಎಚ್ ಡಿ ಮಾಡುವಾಗ ಕನ್ನಡ ವಿಶ್ವವಿದ್ಯಾಲಯ ನಾವು ಅವರು ಕೂಡ ಇರ್ತಿದ್ದೀವಿ. ಈಗ ಕಾರ್ಡ್ನೊಳಗೆ ಪ್ರಿಂಟ್ ಮಾಡಿದ್ದು ಫೋಟೋ ನಾನು ತೆಗೆದದ್ದು. ಈ ವಿಷಯ ಇಂಥವೆಲ್ಲ ನಮ್ಮ ವಿಷಯ ನಾಲ್ಕೋದೇನಿಲ್ಲ ಅಷ್ಟ ಮತ್ತೇನಿಲ್ಲ. ಇವತ್ತು ಬೆಳಿಗ್ಗೆ ನಂದೊಂದು ಏನೋ ಒಂದು ಕಿಟುಕು ದಿವಾನ್ ಸರ್ ಕಾಮ್ಕೊಂಡು ನೋಡಿದ್ಮೇಲೆ ಹೇಳಿದ್ರೆ, ಜಗತ್ತಿನ ಅರ್ಧ ವ್ಯವಹಾರಗಳು ಬೈಕಿನಲ್ಲಿ ಬಗ್ಗಿಸಿದಕ್ಕಿವಿ ಎಂದಿಗೆ ನಡೆಯುತ್ತವೆ ಅಂತ ಬರ್ದಿನ. ಇವತ್ತು ಜಗತ್ತಿನ ಅರ್ಧ ವ್ಯವಹಾರಗಳು ಬೈಕಿನಲ್ಲಿ ಬಗ್ಗಿಸಿದಕ್ಕಿವಿ ಎಂದಿಗೆ ನಡೆಯುತ್ತವೆ. ಅಂದ್ರೆ ಬೈಕ್ ಹೊಡಿತಿರ್ತಾನೆ, ಕಿವ್ಯಾಗ ಹಿಂಗೆ ಇಟ್ಕೊಂಡು ಹಿಂಗೆ ಇರ್ತಾನೆ. ಇಂಥವ್ರನ್ನ ಅಲ್ಲಿಂದ ಇಲ್ಕಲ್ಲಿ ನೀರು ಮುಟ್ಟಿದ್ರಾಗ ಒಂದು 50-60 ಜನ ಭೇಟಿ ಆದ್ರು ನನಗೆ. ಎಲ್ಲರೂ ನಮ್ಮ ಗಾಡಿ 10,000 ಅದನ್ನೆಲ್ಲ ತಪ್ಪಿಸ್ಕೊಂಡು ನಾವು ಇಲ್ಲಿ ಬಂದು ಕೂತೀವಿ. ಇಂಥದ್ರ ಮಧ್ಯೆ ನಾವು ಜನಪದ ಉಳಿಸ್ಬೇಕಲ್ಲ. ಇದು ಎಷ್ಟು ಇನ್ನೊಂದು ಚಂದ್ರಶೇಖರ್ ಕಮ್ಮಾರ ಹೇಳಿದ್ದೊಂದು ಯಾರೂ ಹೇಳಿಲ್ಲ ಅಂತ. ಜನಪದ ಸತ್ತಿದೆ, ಅದರ ಅಂತ್ಯ ಸಂಸ್ಕಾರವನ್ನು ಚೆನ್ನಾಗಿ ಮಾಡಿ ಅಂತ. ಈ ಮಟ್ಟದ ತನಕ ನಾವಿಲ್ಲಿ ಬಂದು ನಿಂತೀವಿ. ನಾವೆಲ್ಲ ಈ ಬೆಳೆದದ್ದ ಜನಪದದೊಳಗೆ ನಮ್ಮ ಕೊಕ್ಕನವ್ರು ಸರ್ ಅಂದ್ರೆ ಈ ನೆಕ್ಸ್ಟ್ ಪೀಳಿಗೆ, ಕಾಡೆಯವರಾದ್ಮೇಲೆ ಸಿಂಪಲಿಂಗನ ಆದಮೇಲೆ ಮುಂದಿನ ಪೀಳಿಗೆ ಅನ್ನಿಸ್ಕೊಂಡವರು ಕೊಕ್ಕನವ್ರ ಜೊತೆಗೆ ನಾವೆಲ್ಲ ಇರಬೇಕು. ಕಾಡೆ ಸರ್ ಆಯ್ತು, ನಾವಾಯ್ತು, ಈ ವೇದಿಕೆ ಮೇಲೆ ಇರೋರೆಲ್ಲರೂ ನಾವೆಲ್ಲ ಇದ್ದು ಏನು ಮಾಡ್ಬೇಕಾಗೈತೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಜನಪದವನ್ನು ತೊಗೊಂಡ್ಬೇಕು. ಜನ ಇವತ್ತು ಏನನ್ನು ಬಯಸ್ತಾರೆ ಅದನ್ನು ಕೊಡ್ತೀವಿ ನಾವು ಅಂತ ನಾಲಾಯಕ್, ಅವನ ಹೆಸರು ಹೇಳೋದಿಲ್ಲ. ಅವ್ರ ಮೇಲೆ ಕಾರ್ಯಕ್ರಮ ನಡೆಸ್ತಾರ ಪ್ರಕಾಶ್ ಕಾಡೆ ಸರ್ ಆಶಯ ನುಡಿ ನೋಡಿದಾರ ನಮ್ಮ ಕಾರ್ಯಕ್ರಮ. 25 ವರ್ಷ ಗಂಟೆ ಒಬ್ಬರ ಆಶಯ ನುಡಿ ಒಬ್ಬರ ಕಾರ್ಯಕ್ರಮ ನಡೆಸೋದು. ಎಲ್ಲೋ ಒಂದ್ಸಲ ದಿವಾಲ್ ಸರ್ ತಪ್ಪಿಸ್ಕೊಂಡಾಗ ಅವ್ರ ಆಚಾರ ಬರಂಗಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಅವ್ರು ಬಂದಿಲ್ಲ ಅಂದ್ರು, ಕಾರ್ಯಕ್ರಮ ನಡೆಸಿದ್ರು, ಬಂದಿಲ್ಲ ಅಂತ ಹೇಳ್ತಾರೆ. ಕಾರ್ಯಕ್ರಮ ನಡೆಸುವಂತ ಒಬ್ಬ ವಿದ್ವಾಂಸರು ಮತ್ತು ಅಗ್ರಗಣ್ಯರು ಅನ್ಸಲ್ಲ, ಹಂಗೆ ಅಗ್ರಗಣ್ಯರು. ಅದಕ್ಕೆ ವರ್ಣನೆ ಮಾಡುವಂಥ ವಿಷಯ ಅಲ್ಲ. ಯಾಕಂದ್ರೆ ದಿವಾನ್ ಸರ್ ನಾವೆಲ್ಲ ನಮ್ಮ ಹಿಂದೆ ಕಟ್ಕೊಂಡು ಹೊಂಟ್ಬಿಟ್ಟಿವಿ. ಅವರು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಎಷ್ಟು ಖುಷಿಯಾಗಿರ್ತಾರೆ ಈ ವಯಸ್ಸಿನೊಳಗೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು. ಯಾಕಂದ್ರೆ ಜೀವನ್ ಸಾಹೇಬ್ರ ಬಗ್ಗೆ ನಾನು ಹೇಳಬೇಕು. ಅವ್ರು ನನಗೆ ಭಾಳ ಆತ್ಮೀಯ. ನಾವು ಅವರು ಸುರ್ವೆ ಅವರ ಕೊಪ್ಪಳ ಜಿಲ್ಲಾ ನಮ್ಗೆ ಭಾಳ ಹತ್ತಿರ. ನನಗೆ ಇಲ್ಕಲ್ಲಿ ಒಂದು 6 ಕಿಲೋಮೀಟರ್ದಾಗ ಕೊಪ್ಪಳ ಜಿಲ್ಲಾ ಶುರು ಆಗ್ತದೆ. ಅಲ್ಲಿಂದ ನಾವು ಹೋದವ ಒಂದು 10-20 ವೇದಿಕೆ ಒಳಗೆ ನಾವು ಕೊಪ್ಪಳ ಜಿಲ್ಲಾ ಉತ್ಸವ, ಆಮೇಲೆ ಇಟಗಿ ಉತ್ಸವ ಎಲ್ಲದ್ರಾಗೂ ಮಹೇಶ್ವರಿ ಅವ್ರ ಜೊತೆ ನಾನು ಅವರು ವೇದಿಕೆ ಮೇಲೆ ಭಾಳ ಸಲ ನಾವಿದ್ದೀವಿ. ಈಗ ಒಂದು ರಿಕ್ವೆಸ್ಟ್ ಐತೆ ಅವ್ರಿಗೆ, ಅದನ್ನ ಈ ಪಬ್ಲಿಕ್ನಾಗ ಹೇಳೋದಲ್ಲ, ಅವ್ರು ಒಪ್ಕೊಂಡ ಮೇಲೆ. ಜಿಲ್ಲೆಯ ಮುಧೋಳ ತಾಲೂಕಿನ
ಉತ್ತೂರು ಗ್ರಾಮದಲ್ಲಿ ಪಾಂಡಪ್ಪ ಹಾಗೂ ಕಲಾವತಿ ದಂಪತಿಗಳ ನೆಚ್ಚಿನ ಪುತ್ರನಾದ ವೆಂಕಟೇಶ್ ಗುಡ್ಡೆಪ್ಪನವರು ಸಾಹಿತ್ಯ, ಪತ್ರಿಕೋದ್ಯಮ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ್ದಾರೆ. ಕವಿ ಚಕ್ರವರ್ತಿ ನನ್ನ ನಾಡಿನ ಮುಧೋಳದ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮ ವಿಭಾಗದ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ನಮ್ಮ ನಾಡಿನ ಹೆಮ್ಮೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಇವರ ಮಂಡಿಸಿದ ಕನ್ನಡ ಬಂಡಾಯ ಕಾವ್ಯ, ಆಶಯ ಮತ್ತು ಅಭಿವ್ಯಕ್ತಿಯ ವಿಭಿನ್ನ ನೆಲೆಗಳು ಎನ್ನುವ ಸಂಶೋಧನೆ ಉಪನ್ಯಾಸಕರಿಗೆ ಹಾಗೂ ಶ್ರೀ ಪ್ರಕಾಶ್ ವಸ್ತ್ರದ ಹಿರಿಯ ನ್ಯಾಯವಾದಿಗಳು, ಅಂಕಣಕಾರರು ಮುಧೋಳ್ ಇವರಿಗೆ ಹಾಗೂ ಡಾಕ್ಟರ್ ಶಿವಾನಂದ ಕುಬಸದ ಖ್ಯಾತ ವೈದ್ಯರು, ಸಾಹಿತಿಗಳು ಮುಧೋಳ್ ಇವರಿಗೆ ಸನ್ಮಾನ ಶ್ರೀ ಶಿವಾನಂದ ಶರೀ ನಿಮ್ಮ ಕೈಯ ಬರಾಕವ್ರಿ ಸರ್ ಬಿಟ್ಟರೆ ಕೆಲವರು ಬಾಯ್ ಕಡೆ ಇಲ್ಲೊಂದು ಹಾರ ರೆಡಿ Gracias.
ಹಳಿಯಾಳ ಇವರಿಂದ ಸನ್ಮಾನ ಕಾರ್ಯಕ್ರಮ. ರೈಟ್. ಬಾಪು ಕಾಡೇರವರಿಂದ ಡಾಕ್ಟರ್ ಪ್ರಕಾಶ್ ಗಣಪತಿ ಕಾಡೆ ಹಾಗೂ ಶ್ರೀಮತಿ ಅನ್ನಪೂರ್ಣ ಪ್ರಕಾಶ್ ಕಾಡೆ ನಿಜ ಕಾವಲುಗಾರ ಅನ್ನುವಂಥ ಒಂದು ಕವಿತೆಯ ಮೂಲಕವಾಗಿ ಖಾಡೆ ಸರ್ ಅವರು ಇಡೀ ಜನಪದಕ್ಕೆ, ಈ ಜನಪದ ಬದುಕಿಗೆ ತಮ್ಮ ಇಡೀ ಬದುಕನ್ನು ಹೇಗೆ ಸವಿಸಿದರು ಅನ್ನುವಂಥದ್ದನ್ನು ಅವರ ಕವಿತೆಯುದ್ದಕ್ಕೂ ಕೂಡ ಅವರ ಬದುಕಿನ ಸ್ಥಿತಿಗತಿಗಳನ್ನು ನಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಲ್ಲದೆ ನಮ್ಮ ನಿಂಗಣ್ಣ ಮುದ್ದಾಪುರವರು ಬಹಳ ಸುಂದರವಾಗಿ, ಬಹುಶಃ ಇವತ್ತು ಆ ಸಂಸ್ಕೃತಿ ನಮಗೆ ಕಾಣುತ್ತಿಲ್ಲ, ಮೊಬೈಲ್ನಲ್ಲೇ ತಂಗಿ ನಾಳೆ ಪಂಚಮೆದಲ್ಲಿ ಬರ್ತಿದ್ರೆ ಬರ್ಬೋದು ಅಂತ ತಿಳ್ಕೊಂಡು ಕರೆಯುವಂಥದ್ದು, ಒಲ್ಲಂದ್ರೆ ನಿನಗೆ ತೊಂದರೆ ಇದ್ರೆ ಬಿಟ್ಟು ಬಿಡವ ಅಂತ ತಿಳ್ಕೊಂಡು ಹೇಳುವಂಥದ್ದು ನೋಡುವಂಥ ಸಂದರ್ಭದೊಳಗೆ ಒಬ್ಬ ತಂಗಿಗೆ ತವರ ಮನೆಯಿಂದ ಕಳಿಸಿಕೊಡುವಂಥ ಸಂದರ್ಭದಲ್ಲಿ ಒಬ್ಬ ತಾಯಿಯಾದವಳು ಏನು ಮಾಡಬೇಕಾಗಿತ್ತು ಅಂಥದ್ದೊಂದು ಕರ್ತವ್ಯ ಏನೋ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ಸಂಗು ಕೋಟಿಯವರ ಪತ್ನಿಯವರು, ಬಹಳ ಕೋಟೀಶ್ವರವರು, ದುಬೈ ಎಂಬ ಮಾಯಾನಗರಿಯಲ್ಲಿ ಅನ್ನುವಂಥ ಒಂದು ಪ್ರವಾಸ ಕಥನದ ಮೂಲಕವಾಗಿ ಮತ್ತು ಸಾಕಷ್ಟು ಕವಿತೆಗಳನ್ನು ಬರೆಯೋದ್ರ ಮೂಲಕವಾಗಿ ಬಹಳ ನಮ್ಮ ಜಿಲ್ಲೆಯಲ್ಲಿ ಪುಸ್ತಕ ಪರಿಷತ್ ಒಂದು ಸ್ಥಾಪನೆ ಮಾಡೋದ್ರ ಮೂಲಕವಾಗಿ ಅದ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿರತಕ್ಕಂಥವರು ಅವರ ಶ್ರೀಮತಿಯವರು ಸತ್ತವಳ ಗೋಳು ಅನ್ನುವಂಥದ್ದು. ಅಂದರೆ ಅವ್ರ ಓದುವ ಶೈಲಿನೂ ಕೂಡ ಬಹಳ ನಮಗೆ ಹೃದಯ ಸ್ಪರ್ಶಿ ಆಯಿತು ಅನ್ನುವಂಥದ್ದು. ಯಾಕಂದರೆ ಆಶಯ ನುಡಿಯಲ್ಲಿ ಹೇಳಿರ್ತಕ್ಕಂಥ ಮಾತಿಗೆ